ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ಡಿ.ಕೆ. ಶಿವಕುಮಾರ್ ಅವರೇ, ಗೃಹ ಮಂತ್ರಿ ಆದಂತ ಪರಮೇಶ್ವರ್ ಸರ್ ಅವರೇ, ಹಾಗೆ ಬೆಂಗಳೂರು ಗ್ರಾಮಾಂತರ SP ಅವರೇ, ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ. ಹೊಸ ವರ್ಷ ಬರೀ MG ರೋಡಲ್ಲಿ ಮಾತ್ರ ಬಂದೋಬಸ್ತ್ ಅನ್ನೋದು ಬಿಗಿ ಭದ್ರತೆ ಇರಬೇಕಾಗತ್ತಾ, ಇಲ್ಲ ಮಾಗಡಿಯಲ್ಲೂ ಸಹ ಇರಬೇಕಾಗತ್ತಾ? ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ಕಿರುಕುಳ, ದೌರ್ಜನ್ಯ, ಕಿಡ್ನಾಪ್ ಕೇಸ್ ಆಗದೆ ರಾಜ್ಯಾದ್ಯಂತ ಸದ್ದಾಗುವಂತ ಸಮಯದಲ್ಲೇ ಮಾಧ್ಯಮದಲ್ಲಿ ಒಂದು ಪ್ರೋಮೋ ಬರೋಷ್ಟ್ರಲ್ಲೇ ಸ್ಟಾಪ್ ಆಗಿದ್ಯಾಕೆ? ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಜಿಲ್ಲೆ, ನಿಮ್ಮ ರಾಮನಗರ ಜಿಲ್ಲೆಯಲ್ಲಿ ಅಪ್ರಾಪ್ತ ಬಾಲಕಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಅದರ ಬಗ್ಗೆ ನೀವು ಯಾಕೆ ಪೊಲೀಸ್ ಅವ್ರನ್ನ ಪ್ರಶ್ನೆ ಮಾಡುವಂತ ಕೆಲಸ, ಪೊಲೀಸ್ ಅವ್ರನ್ನ ಅಮಾನತು ಮಾಡುವಂತ ಕೆಲಸ ಮಾಡಿಲ್ಲ? ಕಾರಣ ಇಷ್ಟೇ, ಮಾಗಡಿ ಪೊಲೀಸ್ ಅವರು, ಮಾಗಡಿ ಪೊಲೀಸ್ ಠಾಣೆಯಲ್ಲಿ, ಠಾಣೆ ಲಿಮಿಟ್ಸ್ ಅಲ್ಲಿ ಬರುವಂತ ಅಂಡ್ ಬೆಂಗಳೂರು ಗ್ರಾಮಾಂತರ SP ಅವರೇ, ಹೊಸ ವರ್ಷ ಬರೀ MG ರೋಡಲ್ಲಿ ಇರಲಿಲ್ಲ, ಮಾಗಡಿಯಲ್ಲೂ ಸಹ ಇತ್ತು. ಹೆಣ್ಣು ಮಗಳು ಬದುಕಿದ್ದಾಳೆ. ಅಕಸ್ಮಾತ್ ಹೆಣ್ಣು ಮಗಳಿಗೆ ಏನಾದ್ರೂ ಆಗಿದ್ರೆ ಆಗ ರಾಜಕಾರಣಿಗಳೆಲ್ಲಾರು ಆ ಹೆಣ್ಣು ಮಗಳ ಮನೆ ಕಡೆ ಹೋಗ್ತಾ ಇದ್ರ? ರಾಜ್ಯಾದ್ಯಂತ ಯಾವುದೇ ಒಂದು ಪಕ್ಷ ಇರಲಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ. ಆ ರಾಜಕೀಯ ಪಕ್ಷಕ್ಕೆ ಯಾವ ತರ ಉಪಯೋಗ ಆಗುತ್ತೆ ಆ ರೀತಿ ಬಳಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ ನಮ್ಮ ರಾಜ್ಯದ ರಾಜಕಾರಣಿಗಳು. ಯಾವಾಗ ಹೊರ ರಾಜ್ಯದಿಂದ ಸದ್ದಾಗುತ್ತೆ, ಈ ರಾಜ್ಯದಲ್ಲಿ ಅನ್ಯಾಯ ಆಗ್ತಾ ಇದ್ದೋ ಬೇರೆ ರಾಜ್ಯದ ರಾಜಕಾರಣಿಗಳು ಧ್ವನಿ ಎತ್ತಾರೆ, ಆವಾಗ ನಮ್ಮ ರಾಜ್ಯದ ರಾಜಕಾರಣಿಗೆ ಎಚ್ಚೆತ್ಕೊಳ್ತಾರ. ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಅವರು ಏನ್ ಸೈಬರ್ ಕ್ರೈಮ್ ಅಲ್ಲಿ ಇದ್ದೀರಾ, ನೀವೆಲ್ಲ ಆಗ್ತೀರಾ, ಪ್ರಕರಣ ದಾಖಲಾಗಿದೆ, ತನಿಖೆ ಹಂತದಲ್ಲಿ ಇದೆ ಅಂತ ಹೇಳಿ. ಪ್ರಕರಣ ಇಮಿಡಿಯೇಟ್ ದಾಖಲಾಯ್ತಾ? ತನಿಖೆ ಹಂತದಲ್ಲಿದ್ರೆ ಯಾಕೆ ಆರೋಪಿಗಳನ್ನ ಬಂಧಿಸುವಂತ ಕೆಲಸ ಮಾಡಿಲ್ಲ? ಇಬ್ರೇನ ಆರೋಪಿ, ಯಾಕೆಲ್ಲರನ್ನು ವಶ ಪಡ್ಕೊಳ್ಳಂತ ಕೆಲಸ ಮಾಡಿಲ್ಲ? ಹೊಸ ವರ್ಷ ದಿವಸ ಯಾಕೆ ಮಾಗಡಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಇರಲಿಲ್ಲ? ಹೊಸ ವರ್ಷದ ದಿವಸ ಮಾಗಡಿಯಲ್ಲಿ ಯಾಕೆ ಪೊಲೀಸ್ ಬಂದೋಬಸ್ತ್ ಇರಲಿಲ್ಲ? ಇವತ್ತಿಗೂ ಆ ಮಾಗಡಿದಲ್ಲಿರುವಂತ ಗೊಲ್ಲರಟ್ಟಿ ಗ್ರಾಮಕ್ಕೆ ಹೋಗುವಂತ ರಸ್ತೆಯಲ್ಲಿ ಕರೆಂಟ್ ಇಲ್ಲ, ಪೊಲೀಸ್ ಚೌಕ್ ಇಲ್ಲ, ಹೆಣ್ಣು ಮಗಳನ್ನ ಕಿಡ್ನಾಪ್ ಆಗಿದೆ, ಪ್ರಕರಣ ದಾಖಲಾಗಿದೆ, ಆದ್ರೂ ಆ ಮಾಗಡಿದಲ್ಲಿ ಇವತ್ತಿಗೂ ಕರೆಂಟ್ ಇಲ್ಲ. ಅಲ್ಲಿ ಯಾರು ಪೊಲೀಸ್ ಬಂದೋಬಸ್ತ್, ಬೀಟ್ ಪೊಲೀಸ್ ನಿಲ್ಲಿಲ್ಲ. ಏನ್ರಿ ಪೊಲೀಸ್ ಅವ್ರು ಏನ್ರಿ ಮಾಡ್ತಾ ಇದೀರಾ? ಏನ್ ಮಾಡಿದೀರಾ? SP ಅವರೇ, ಯಾಕಿನ್ನೂ ಅಮಾನತು ಮಾಡಿಲ್ಲ? ಗೃಹ ಮಂತ್ರಿಗಳೇ, ಯಾಕಿನ್ನ ಮಾಗಡಿ ಪೊಲೀಸ್ ಅಲ್ಲಿರುವಂತ ಆ ಕೆಟ್ಟ ವರ್ತನೆ ಪೊಲೀಸ್ ಅವ್ರನ್ನ ಅಮಾನತು ಮಾಡಿಲ್ಲ? ಕಾಕಿ ಹಾಕೊಂಡಿರೋದು ಸಾರ್ವಜನಿಕರಿಗೆ ಸೇವೆ ಮಾಡಿ, ಸಾರ್ವಜನಿಕರನ್ನ ರಕ್ಷಣೆ ಮಾಡಿ ಅಂತ ಹೇಳಿ. ಆದ್ರೆ ನ್ಯಾಯ ಕೇಳಕ್ ಬರುವಂತವ್ರನ್ನ ಬಾಯಿ ಮುಚ್ಚಿಸುವಂತ ಕೆಲಸ, ಪ್ರಕರಣ ಬೆಳಕು ಬರಬಾರ್ದು ಅನ್ನೋಂತ ಕೆಲಸ ಯಾವನೋ ಒಂದು ಪೊಲೀಸ್ ಹೇಳಿದಾನಂತೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ. ಕೆಲವೊಂದಷ್ಟು ಮಾಹಿತಿ ಕಲೆಕ್ಟ್ ಮಾಡಿದೀನಿ, ಇವತ್ತು ಅದರ ಬಗ್ಗೆನೇ ಮಾತಾಡಬೇಕು. ಸೌಜನ್ಯ ವಿಚಾರದಲ್ಲಿ, ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷಿನೇ ಸಿಗಬಾರ್ದು ಅನ್ನೋಂತ ನಾಶ ಮಾಡಿ ಇವತ್ತು ಸೌಜನ್ಯ ಪ್ರಕರಣ ಜೀವಂತವಾಗಿ ಉಳಿದಿದೆ. ಅದ್ರಲ್ಲೂ ಏನ್ ಹೇಳಿದ್ರಿ? ಧರ್ಮವನ್ನ ಟಾರ್ಗೆಟ್, ಧಾರ್ಮಿಕವನ್ನ ಟಾರ್ಗೆಟ್, ಧರ್ಮಸ್ಥಳವನ್ನ ಟಾರ್ಗೆಟ್, ಮಂಜುನಾಥ ಸ್ವಾಮಿನ ಟಾರ್ಗೆಟ್, ನಾವೆಲ್ಲ ಹಣ ಮಾಡಿದ್ದೀರಿ, ಬಿಟ್ಟಾಕ್ರಿ. ಮಾಗಡಿದಲ್ಲಿ ಯಾರನ್ನ ಟಾರ್ಗೆಟ್? ಅದು ಹಿಂದೂ ಹೆಣ್ಣು ಮಗಳಲ್ವಾ? ಆ ಹಿಂದೂ ಹೆಣ್ಣು ಮಗಳು ಬದುಕಿದಾಳಲ್ವಾ? BJP ಅವರಲ್ಲಿ, JDS ಅವರಲ್ಲಿ, ಕಾಂಗ್ರೆಸ್ ಅವರಲ್ಲಿ ಯಾರು ಬೇಡ. ನಮ್ಮ DCM ಯಾಕೆ ಅವ್ರ ಮನೆಗೆ ವಿಸಿಟ್ ಮಾಡಿಲ್ಲ? ಮಹಿಳಾ ಆಯೋಗದ ಅಧ್ಯಕ್ಷರು ಯಾಕೆ ವಿಸಿಟ್ ಮಾಡಿಲ್ಲ? ಬಡವ್ರು ಅನ್ಬಿಟ್ಟ? ರೈತರು ಕೋಟ್ಯಾಂತರ ಜನಕ್ಕೆ ಅನ್ನ ಹಾಕ್ತಾರೆ, ಆದ್ರೆ ನೀವು ಕೊಳ್ಳೆ ಹೊಡಿತಾ ಇದ್ದೀರಾ. ಎಲ್ಲೋ ಬಳ್ಳಾರಿದಲ್ಲಾಗಿರುವಂತ ಇನ್ಸಿಡೆಂಟ್ಗೆ ಯಾವನೋ ಮಾಡಿದಂತ ರಾಜಕಾರಣಿಗಳು ಕಿತ್ಲಾಡ್ಕೊಂಡು ಕಾರ್ಯಕರ್ತರ ಮಧ್ಯೆ ಜಗಳ ಆಗಿರೋದಕ್ಕೆ ಲಕ್ಷಾಂತರ ರೂಪಾಯಿ ಕೊಡ್ತೀರಾ, ಅವ್ರನ್ನ ಪ್ರೊಟೆಕ್ಟ್ ಮಾಡುವಂತ ಕೆಲಸ ಮಾಡ್ತೀರಾ. ಯಾಕೆ ಹೇಳಿ? ನಿಮ್ಮ ರಾಜಕೀಯ ಪಕ್ಷಗಳು ಮುಂದಿನ ಚುನಾವಣೆಗೆ ಉಳಿಸ್ಕೊಳ್ಬೇಕಲ್ವಾ? ಒಬ್ಬ ರಾಜಕಾರಣಿಗೆ ಏನಾದ್ರೂ ಆಗ್ತಾ ಇದೆ ಅಂದ್ರೆ ಇಮಿಡಿಯೇಟ್ SIT, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ಎಲ್ಲ ಪೊಲೀಸ್ ಬಂದೋಬಸ್ತು ಮನೆ ಹತ್ರ ಯಾವ ರೀತಿ ರಿಸರ್ವ್ ಪೊಲೀಸ್ ನಿಂತಿರುತ್ತಂದ್ರೆ, ಯಾಕೆ ಆ ಮಾಗಡಿ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬಾರ್ದಾ? ಆ ಹೆಣ್ಣು ಮಗಳ ಕಾಲೇಜ್ಗೆ ಹೋಗ್ಬಾರ್ದಾ? ಪೊಲೀಸ್ ಅವ್ರು ಏನ್ರಿ ಹೇಳಿದ್ರಿ? ಮಾಗಡಿ ಪೊಲೀಸ್ ಅವ್ನು ಯಾವನ್ ಹೇಳಿದಾನೆ ಅವನು ಸಸ್ಪೆಂಡ್ ಆಗ್ಲೇಬೇಕು. ಹೆಣ್ಣು ಮಗಳು ಆಗೋದಾಗೋಗಿದೆ, ರಾಜಿ ಮಾಡ್ಕೊಂಡು ಹೋಗ್ಬಿಡಿ, ಮುಂದೆ ಭವಿಷ್ಯ ಇದೆ, ಯಾಕಿದನ್ ದೊಡ್ಡದ್ ಮಾಡ್ಕೊಳ್ತೀರಾ ಅಂತ ಹೇಳಿರೋಂತ ತಿರ್ಬೋಕಿ ಲೋಫರ್ ಅವ್ನು ಯಾವನ ಪೊಲೀಸ್ ಇದಾನಂತೆ. ಒಬ್ಬ ಅವನ್ ಯಾರೋ ಹೇಳಿದಾನಲ್ಲ ರಾಜಿ ಮಾಡ್ಕೊಂಡು ಹೋಗಿ ಅಂತ. ಅದಕ್ಕೆ ನಮ್ಮ ಸಮಾಜದಲ್ಲಿ ಅತ್ಯಾಚಾರ ಪ್ರಕರಣಗಳಿಗೆ ಹೆಣ್ಣು ಮಕ್ಕಳಿಗೆ ಯಾಕೆ ನ್ಯಾಯ ಸಿಗೋದಿಲ್ಲ ಅಂದ್ರೆ, ಇಂಥ ಪೊಲೀಸ್ ಠಾಣೆಯಲ್ಲಿ ಇಂಥ ಪೊಲೀಸ್ ಅವ್ರು ಇರೋದ್ರಿಂದ. ಪೊಲೀಸ್ ಅವರೇ ಕರೆ ಮಾಡ್ತಾರೆ, ಪೊಲೀಸ್ ಅವರೇ ಊರ್ ಜನಕ್ಕೆ ಹೇಳ್ತಾರೆ, ಯಾರ ಹತ್ರನೂ ಮಾತಾಡಕ್ ಹೋಗ್ಬೇಡಿ ಈ ವಿಚಾರದಲ್ಲಿ, ತನಿಖೆ ಹಂತದಲ್ಲಿದೆ.
ಎಸ್ ಪಿ ಅವರೇ, ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಅವರೇ, ಗೃಹ ಮಂತ್ರಿಗಳೇ, ನ್ಯೂ ಇಯರ್ ದಿವಸ ಯಾಕೆ ಮಾಗಡಿದಲ್ಲಿ ಬಂದೋಬಸ್ತ್ ಇಲ್ಲ? ರೆಸಾರ್ಟ್, ಫಾರ್ಮ್ ಹೌಸ್ ಎಲ್ಲ ಮಾಡಿದಾರಲ್ವಾ, ಅಲ್ಲಿ ಡಿಜೆ ಇಡೀ ಊರ್ಗೆ 10 ಊರ್ಗೆ ಕೇಳಿಸುವಷ್ಟು ಸೌಂಡ್ ಇತ್ತಲ್ಲ, ಯಾಕೆ ಅದ್ರ ಬಗ್ಗೆ ನೀವು ಎಚ್ಚರ ವಹಿಸಿಲ್ಲ? ಹೊಸ ವರ್ಷದಿನ ಏನ್ ಘಟನೆ ಆಗುತ್ತೆ? ಆಯ್ತು, ಘಟನೆ ಆಯ್ತಲ್ವಾ, ಘಟನೆ ಆಗಿ ಅವರೇ ಅವ್ರ ಮಗಳನ್ನ ಹುಡುಕೊಂಡು ಕರ್ಕೊಂಡ್ ಬಂದ್ರಲ್ಲ, ಯಾಕೆ ಇಮಿಡಿಯೇಟ್ FIR ದಾಖಲು ಮಾಡುವಂತ ಕೆಲಸ ಮಾಡಿಲ್ಲ? ಅದಾದ್ಮೇಲೆ ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರು ಗ್ರಾಮಾಂತರ SP ಒಂದು ಐಡಿದಲ್ಲಿ ಪ್ರಕರಣ ದಾಖಲಾಗಿದೆ, ನಾವು ತನಿಖೆ ಮಾಡುತ್ತಾ ಇದ್ದೀರಿ, ಇಷ್ಟು ದಿವಸ ಬೇಕಾ ಬಂಧನ ಮಾಡಕ್ಕೆ? ವೆಂಕಟೇಶ್ ಹೆಂಗ್ ಏತ್ರಿ ಆದ? ಯಾಕೆಲ್ಲ ಯೂಟ್ಯೂಬರ್ಸ್ ನ ಬಂಧನ ಮಾಡುವಂತ ಕೆಲಸ ಮಾಡಿಲ್ಲ? ಇಲ್ಲ ಅಂದ್ರೇನು ನಿಯರ್ಲಿ 50ಕ್ಕಿಂತ 80ಕ್ಕೂ ಇನ್ಫ್ಲೂಯೆನ್ಸರ್ಸ್ ಅಲ್ಲಿ ಇದ್ರಂತೆ. 50ಗಿಂತ 80ಕ್ಕೂ ಇನ್ಫ್ಲೂಯೆನ್ಸರ್ಸ್ ಅಲ್ಲಿ ಇದ್ದಾರೆ. ಈ ಮಗುದ್ ಏನ್ ಘಟನೆ ಆಯ್ತು ಆ ಪ್ರಕರಣದ ಬಗ್ಗೆನೂ ಹೇಳ್ತೀನಿ. ಪೊಲೀಸ್ ಅವರು ಗೃಹ ಮಂತ್ರಿಗಳೇನಾದ್ರು ಆ ಪೊಲೀಸ್ ಯಾವನ್ ಹೇಳಿದಾನೆ? ಯಾಕೆ FIR ತಡ ಮಾಡಿದ್ರು? ಯಾಕೆ ಪ್ರಕರಣದಲ್ಲಿ ಇರುವಂತ ಆರೋಪಿಗಳು ಯಾರೆಲ್ಲ ಫಾರ್ಮ್ ಹೌಸ್ ಅಲ್ಲಿ ಇದ್ರು, ಯಾರೆಲ್ಲ ಕುಡ್ದು ಮೋಜು ಮಸ್ತಿ ಮಾಡಿ ಹೆಣ್ಣು ಮಗಳ ವಿಚಾರ ಗೊತ್ತಿದ್ರೇನು ನನಗ್ ಗೊತ್ತಿಲ್ಲ ಅಂತ ಇದ್ರು? ಅದಕ್ಕಿಂತ ಮುಖ್ಯವಾಗಿ ವೆಂಕಟೇಶ್ ನ ಬಚಾವ್ ಮಾಡಕ್ಕೆ ಕೆಲ ಪೊಲೀಸರು, ಕೆಲ ಕಾನ್ಸ್ಟೇಬಲ್ಸ್, ಕೆಲ SI ಯಾವ ರೀತಿ ಅರಸಾಹಸ ಪಟ್ರು, ಕೊನೆಗೆ ಯಾವಾಗ ಊರಿನ ಜನರು ಎಚ್ಚೆತ್ಕೊಂಡ್ರು, ಹೋರಾಟ ಮಾಡಕ್ ಶುರು ಮಾಡಿದ್ರು, ಎಲ್ಲಾರ್ಗೂ ತಳ್ಸು ಅಂತ ಕೆಲಸ ಮಾಡಿದ್ರು, ವೆಂಕಟೇಶ್ ನ ಏತ್ರಿ ಮಾಡಿದ್ರಿ. ವೆಂಕಟೇಶ್ ದುಡ್ಡು ಕೊಟ್ಟಿದ್ದಾನಂತೆ, ಯೂಟ್ಯೂಬರ್ಸ್ ಯಾರನ್ನೂ ಅರೆಸ್ಟ್ ಮಾಡಬೇಡಿ, ನನ್ನ ಬೇಕಂದ್ರೆ ಕಳಿಸಿ, ಅವ್ರಿಗೇನು ಮಾಡಕ್ ಹೋಗ್ಬೇಡಿ ಅಂತ. ನಿಜನಾ? ಅದು ಗೃಹ ಮಂತ್ರಿಗಳು ತನಿಖೆ ಮಾಡ್ಬೇಕು. SP ಅವರೇ, ಸಮಾಜದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿನೂ ಮಾತಾಡುವಂತ ರೈಟ್ಸ್ ಇರುತ್ತೆ, ಕಾನೂನು ಗೊತ್ತಿದ್ರೆ. ನಮ್ಮಿಂದ ರೀ ನೀವೆಲ್ಲಾರು, ನಿಮ್ಮಿಂದ ನಾವಿಲ್ಲ ರೀ. ಪೊಲೀಸ್ ಅವ್ರು ರಕ್ಷಣೆ ಕೊಡ್ತಾ ಇದೀರಾ? ಪ್ರಕರಣ ದಾಖಲಾಯ್ತಲ್ವಾ? ಒಂದ್ ಹೆಣ್ಮಗಳು ಮಿಸ್ಸಿಂಗ್ ಆದ್ಲಲ್ವಾ? ಆ ಹೆಣ್ಮಗಳನ್ನ ಅವ್ರ ಪೋಷಕರೇ ಹುಡ್ಕುವಂತ ಕೆಲಸ ಮಾಡಿದ್ರಲ್ಲ, ಯಾಕಲ್ಲಿ ಪೊಲೀಸ್ ಚೌಕ್ ಹಾಕಿಲ್ಲ? ಇವತ್ಕೂನು ಗೊಲ್ರಟ್ಟಿದಲ್ಲಿ, ಮಾಗಡಿದಲ್ಲಿ ಯಾಕೆ ಪೊಲೀಸ್ ಚೌಕ್ ಹಾಕಿಲ್ಲ? ಯಾಕೆ ಪೊಲೀಸ್ ಬೀಟ್ ಪೊಲೀಸ್ ನ ಇಟ್ಟಿಲ್ಲ? ಬಿಡದಿದಲ್ಲಿ ಏನಾಯ್ತು ಅಂತ ನಾನೇ ನನ್ನ ಕಣ್ಣಾರೆ ನೋಡಿರುವಂತ ವಿಚಾರ. ಖುಷಿ ವಿಚಾರದ್ರಲ್ಲಿ ಟ್ರೈನ್ ಕುತ್ಕೊಂಡು ಹೋದ್ಲು, ಫಸ್ಟ್ ಅತ್ಯಾಚಾರ, ಕೊಲೆ ಅನ್ನೋ ಪ್ರಕರಣ ದಾಖಲು ಮಾಡ್ಕೊಂಡು ಮುಂದಕ್ಕೆ ಏನ್ ಮಾಡಿದ್ರಿ? ಪೊಲೀಸ್ ಅವರೇ, ನಿಮ್ಮ ಖಾಕಿನ ನೀವು ಉಳಿಸ್ಕೊಳ್ಳಿ. ನಿಮ್ಮ ಖಾಕಿಗೆ ಗೌರವ ಉಳಿಬೇಕು ಅಂದ್ರೆ ಜನಸಾಮಾನ್ಯರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿ. ಜನಸಾಮಾನ್ಯರು ನನ್ನ ಮಗಳು ಕಿಡ್ನಾಪ್ ಆಗಿದ್ದಾರೆ, ನನ್ನ ಮಗಳ ಮೇಲೆ ದೌರ್ಜನ್ಯ ಆಗಿದೆ, ನನ್ನ ಮಗಳನ್ನ ಈ ತರ ಅಪಹರಣ ಮಾಡಿದ್ದಾರೆ ಅಂತ ಹೇಳಿ ಹತ್ಕೊಂಡ್ ಬಂದೋಗ ಸಮಾಧಾನ ಮಾಡಿ, ಏನಮ್ಮ ದಾಖಲೆ ಇದೆ, ಏನಮ್ಮ ರೆಕಾರ್ಡ್ ಇದೆ ಅಂತ ಹೇಳಿ FIR ಮಾಡ್ದಿರ ತಡ ಮಾಡಿ ನೆಕ್ಸ್ಟ್ ಡೇ FIR ಮಾಡುವಂತ ಕೆಲಸ ಮಾಡಿದ್ರಿ. ಬಟ್ FIR ಅಲ್ಲಿ ಏನ್ ಮಾಡಿದ್ರಿ? ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡು ತಗೊಂಡಿದ್ದೀರಾ? ಗೃಹ ಮಂತ್ರಿಗಳು ಇದನ್ನ ತನಿಖೆ ಮಾಡ್ಲೇಬೇಕು. ರಾಮನಗರ ಜಿಲ್ಲೆಗೆ ಕೆಟ್ಟ ಹೆಸರು ಬರಬಾರ್ದು ಅಲ್ಲ, ರಾಮನಗರ ಜಿಲ್ಲೆಯಲ್ಲಿರುವಂತ ಆ ಕಾಮುಕರು, ರಾಕ್ಷಸರನ್ನ ಕಿತ್ತಿ ಎಸೆಯುವಂತ ಕೆಲಸ ಮಾಡಬೇಕು ಅಂದ್ರೆ DK ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯಲ್ಲಿರುವಂತ ಪೊಲೀಸ್ ಅವ್ರಿಗೆ ನೆಕ್ ಟು ಬೋಲ್ಟ್ ಯಾರಿಗೋ ಟೈಟ್ ಮಾಡೋದಲ್ಲ, ಈ ಪೊಲೀಸ್ ಅವ್ರಿಗೆ ನೆಕ್ ಟು ಬೋಲ್ಟ್ ಟೈಟ್ ಮಾಡಿ. ಮೊದಲು ನಿಮ್ಮ ರಾಮನಗರ ಜಿಲ್ಲೆಗೆ ಕೆಟ್ಟ ಹೆಸರು ಬರಬಾರ್ದು, ರಾಮನಗರ ಜಿಲ್ಲೆಯಲ್ಲಿ ಇರುವಂತ ಹೆಣ್ಣು ಮಕ್ಕಳು ಸೇಫ್ ಆಗಿರ್ಬೇಕು. ಇದರಿಂದ ಏನು ದುಡ್ಡು ಸಂಪಾದನೆ ಮಾಡ್ತಾ ಇಲ್ಲ ರೀ ನಾನು. ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಲೇಬೇಕು. ಸಿಕ್ಕಿಲ್ಲ ಅಂದ್ರೆ SP ಅವ್ರಿಗೆ ಹೇಳೋದು, ಗೃಹ ಮಂತ್ರಿಗಳಿಗೆ ಹೇಳೋದು, ಈ ಒಂದು ಪ್ರಕರಣ ಯಾವಾಗ TV ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದಂತೆ ಯಾಕದನ್ನ ನಿಲ್ಲಿಸುವಂತ ಕೆಲಸ ಮಾಡಿದ್ರಿ? ಯಾಕದು ಸದ್ದಾಕುವಂತ ಕೆಲಸ ಮಾಡಿಲ್ಲ? ಹೆಣದಲ್ಲಿ ರಾಜಕೀಯ ಮಾಡ್ತೀರಾ. ಆ ಹೆಣ್ಣು ಮಗು ಏನಾದ್ರು ಆಗೋಗಿದ್ದಿದ್ರೆ ಅವರ ಪೋಷಕರು ಸಹ ಬದುಕಿರ್ತಾ ಇರ್ಲಿಲ್ಲ. ಆಗ ಹೋಗಿ ನಿಮ್ಮ ರಾಜಕೀಯ ಮಾಡ್ತಾ ಇದ್ರಾ? ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ರಾ? ಯಾಕ ಆ ಹೆಣ್ಣು ಮಗಳದ್ದು ನಿಮ್ಗೇನು ಅರ್ಥ ಆಗಿಲ್ವಾ? ಬದುಕಿದಾಳಲ್ವಾ, ನಾಳೆ ದಿವಸ ಆರೋಪಿಗಳ ಹೆಣ್ಮಗಳಿಗೆ ಏನಾದ್ರೂ ಮಾಡ್ಬೋದು. ಅವ್ರಿಗೆ ಕಟ್ಟುನಿಟ್ಟಾದ ಶಿಕ್ಷೆ ಕೊಡಿಸ್ಬೇಕು, ಪ್ರಾಪರ್ ಬಂದೋಬಸ್ತ್ ಹಾಕ್ಬೇಕು, ಅವ್ರಿಗೆ ರಕ್ಷಣೆ ಕೊಡ್ಬೇಕು ಅನ್ನೋಂತ ಕಾಮನ್ ಸೆನ್ಸ್ ಇಲ್ವೇನ್ರಿ ಪೊಲೀಸ್ ಅವ್ರಿಗೂ ಹಾಗೂ ರಾಜಕಾರಣಿಗಳಿಗೆ? ಜನರಿಂದ ರೀ ನೀವೆಲ್ಲಾರು, ಜನರಿಂದ. ಅಂಡ್ ನಾನು ಮಾಗಡಿ ವಿಸಿಟ್ ಮಾಡಿದೋಗ ಬಾಲಕಿ ಹತ್ರ, ಅಪ್ರಾಪ್ತ ಬಾಲಕಿ ಹತ್ರ ಮಾತಾಡಿದಂತ ವಿಚಾರ ತಿಳ್ಕೊಳ್ತಾ ಇದ್ರೆ, ಅಕಸ್ಮಾತ್ ಆ ಹೆಣ್ಣು ಮಗು ಅವತ್ ರಾತ್ರಿ ಸಿಗ್ದಿರ ಇದ್ದಿದ್ರೆ ಖಂಡಿತವಾಗ್ಲೂ ಅಪ್ಪ ಅಮ್ಮ ಎಲ್ಲಾರು ಇಷ್ಟೊತ್ತಿಗೆ ಹೆಣವಾಗಿ ಬಿದ್ದಿರ್ತಾ ಇದ್ರು. ಯಾವಾಗ ನನ್ನ ಮಗಳು ಇಲ್ಲ ಅಂತ ಗೊತ್ತಾಯ್ತು, ಆ ಸಮಯದಲ್ಲೇ ಅವ್ರು ಏನೋ ಮಾಡ್ಕೊಳಕ್ಕೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ರು. ಆದ್ರೆ ದೇವ್ರ ದಯ, ಆ ಹೆಣ್ಮಗುನ್ ಬಚಾವ್ ಮಾಡ್ಬಿಟ್ರು. ಬಟ್ ನಾನು ಒಂದೇ ಹೇಳಿದ್ದು, ಮೋಸ್ಟ್ಲಿ ಆ ಹೆಣ್ಣು ಮಗುವಿಂದಾನೇ ಆ ಮಾಗಡಿದಲ್ಲಿ ಇದ್ದಂತ ಕಾಮುಕ ಹೊರ ಬಂದ. ಆದ್ರೆ ಆ ಕಾಮುಕ ವೆಂಕಟೇಶ್ ಮತ್ತೆ ಆ ಊರೊಳಗ್ ಬರಬಾರ್ದು. ಅವನಿಂದಾನೇ ಇಷ್ಟು, ಅವನ ಜೊತೆ ಇದ್ದವ್ರನ್ನ ಎಲ್ಲಾರ್ನು ಪೊಲೀಸರು ಬಂಧನ ಮಾಡ್ಲೇಬೇಕು. ಯಾಕೆ ಯೂಟ್ಯೂಬರ್ಸ್ಗೆ
ಪೊಲೀಸ್ ಅವರು ರಕ್ಷಣೆ ಕೊಡ್ತಾ ಇದ್ದೀರಾ. ಯಾಕಪ್ಪ ರಕ್ಷಣೆ ಕೊಡ್ತಾ ಇದ್ದೀರಾ? ವೆಂಕಟೇಶ್ ಹೇಳಿ ಹೋಗಿದಾನ? ನನ್ನ ಮೇಲೆ ಕ್ರಮ ತಗೊಳ್ಳಿ, ನನ್ನ ಪ್ರಶ್ನೆ ಮಾಡಿ, ಉತ್ತರ ಕೊಡಕ್ಕೆ ನಾನು ಸಿದ್ಧವಾಗಿರ್ತೀನಿ. ಯಾಕಂದ್ರೆ ಕಾನೂನು ನನಗೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಪ್ರಶ್ನೆ ಮಾಡೋರ್ಗೆ ಉತ್ತರ ಕೊಡೋದಕ್ಕೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಪೊಲೀಸ್ ಇಲಾಖೆಯಲ್ಲಿ ಒಂದು ಗೌರವ ಇತ್ತು. ಪೊಲೀಸ್ ಅಂದ್ರೆ ಸಲ್ಯೂಟ್ ಹೊಡಿಬೇಕು, ರೆಸ್ಪೆಕ್ಟ್ ಮಾಡಬೇಕು ಅನ್ಸ್ತಾ ಇತ್ತು. ಆದ್ರೆ ಪೊಲೀಸ್ ಅಂದ್ರೆ ಇತ್ತೀಚೆಗೆ ಅಕ್ರಮ ಸಂಬಂಧ, 7 ಕೋಟಿ ಕಳ್ತನ, ಅಲ್ಲ ಗಾಂಜಾ ಸಪ್ಲೈಗೆ ಅವನ ಹತ್ರ ಒಂದಷ್ಟು ಕಮಿಷನ್, ಈ ಕಡೆ ಇನ್ನೊಬ್ಬ ಸಾಯಿಸೋದು. ಪೊಲೀಸ್ ಅವರು ಈ ಲೆವೆಲ್ಗೆ ಇಳಿಯೋಕೆ ಪೊಲೀಸ್ ಅವ್ರ ಮೇಲೆ ಹೇಳ್ರಿ ಗೌರವ ಬರುತ್ತೆ. ಅದ್ರಲ್ಲೂ SP ಅವರೇ, ಗ್ರಾಮಾಂತರ SP ಅವರೇ, ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಯಾವ ಅಯೋಗ್ಯ, ಯಾವ ಲೋಫರ್ ಅವ್ರ ಪೋಷಕರಿಗೆ, ಗ್ರಾಮಸ್ಥರಿಗೆ ಇದನ್ನ ಇಲ್ಲೇ ಬಿಟ್ಬಿಡಿ, ರಾಜಿ ಮಾಡ್ಕೊಳ್ಳಿ ಅಂತ ಹೇಳಿ FR ತಡ ಆಯ್ತು, ಅವ್ರ ಮೇಲೆ ಆಕ್ಷನ್ ತಗೊಳ್ಳೇಬೇಕು. SP ಆಫೀಸ್ ಮುಂದೆ ಅದೇ ಮಾಗಡಿ ಜನರ ಜೊತೆ ಹೋರಾಟ ಆಗ್ಬಾರ್ದು ಅಂದ್ರೆ ಎಲ್ಲ ಆರೋಪಿಗಳನ್ನ, ರೆಸಾರ್ಟ್ ಅಲ್ಲಿ ಇದ್ದಂತ ಅಷ್ಟು ಆರೋಪಿಗಳನ್ನ ಬಂಧಿಸುವಂತ ಕೆಲಸ ಮಾಡಬೇಕು. ಕಾರ್ಗೆ ಟಿಂಟ್ ಹಾಕೊಂಡು ಒಳಗೆ ಸ್ವಿಮ್ಮಿಂಗ್ ಪೂಲ್ ಇಟ್ಕೊಂಡು ಏನೇನ್ ಮಾಡ್ತಾ ಇದ್ರು? ಯಾಕೆ ಪೊಲೀಸರು ಅದನ್ನ ಗಮನಿಸೇ ಇರ್ಲಿಲ್ವಾ? ರೀಸೆಂಟ್ ಆಗಿ ಮಾಗಡಿ ಶಾಸಕರು ಹೇಳಿದ್ರು, ಬಾಲಣ್ಣ ಅವರು, ಇತ್ತೀಚೆಗೆ ನಮ್ಮ ಗ್ರಾಮದಲ್ಲಿ ಸುತ್ತಮುತ್ತ ಎಲ್ಲ ಫಾರ್ಮ್ ಹೌಸ್ ಆಗಿ ರೆಸಾರ್ಟ್ ಹೆಚ್ಚಾಗಿದ್ದಾವೆ. ಅದರಿಂದ ಅಂತ ಡೆಫಿನೆಟ್ಲಿ, ಯಾಕಂದ್ರೆ ರೆಸಾರ್ಟ್ ಒಳಗೆ ಏನಾಗುತ್ತೆ, ಏನ್ ಮಾಡ್ತಾರೆ, ಯಾವ ಹೆಣ್ಣುಮಕ್ಳು ರೀ ಅಂತ ತೀಟೆ ಇರೋ ಹೆಣ್ಣುಮಕ್ಳು ದುಡ್ಡು ಮಾಡ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ಆತರ ಮೈ ಮಾರ್ಕೊಂಡೆ ಬದುಕಬೇಕು ಅನ್ನೋಂತ ಹೆಣ್ಮಕ್ಳನ್ನ ನೀವ್ ಹೆಂಗಾದ್ರೂ ಮಾಡ್ಕೊಂಡ್ ಸಾಯ್ರಿ. ವಿದ್ಯಾಭ್ಯಾಸ ಮಾಡುವಂತ ಹೆಣ್ಣು ಮಕ್ಳು ಯಾಕ್ರಿ ನಿಮ್ಗೆ? ಯಾಕ್ರೋ ನಿಮ್ಗೆಲ್ಲರಿಗೂ ಬೋಳಿ ಮಕ್ಳ? ಇದ್ರ ಬಗ್ಗೆ ಮಾತಾಡಕ್ ಯಾವೊಬ್ಬ ಯೂಟ್ಯೂಬರ್ಗಾದ್ರು ಬಾಯ್ ಬರ್ತಾ ಇದ್ಯಾ? ಕೇರ್ಪೇಟೆ ಮಂಜ, ಅವನ್ ಯಾವನ ಸಕ್ಕರೆನಾಡ್ ಕೆಂಪ ಅಂಡ್ ಇವನು ರವಿ ಮಂಡ್ಯ, ಎಲ್ಲಾರ್ಗೂ ಬಿದ್ದಿದೆ. ರವಿ ಮಂಡ್ಯನ್ಗೂ ಬಿದ್ದಿದೆ, ಸಖತ್ತಾಗಿ ಬಿದ್ದಿದೆ. ಕಾರಲ್ಲಿ ಟವಲ್ ಇದೆ ಅಲ್ವಾ ಪೊಲೀಸ್ ಅವರೇ, ಯಾಕೆ ಅದ್ರ ಬಗ್ಗೆ ತನಿಖೆ ಮಾಡಿಲ್ಲ? ಪೋಕ್ಸೋ ಪ್ರಕರಣ ಆದೋಗ ಬಾಲಕಿ ಹತ್ರ ಎಲ್ಲೋಗಿ ಸ್ಟೇಟ್ಮೆಂಟ್ ತಗೊಳ್ಬೇಕು? ಪೋಕ್ಸೋ ಪ್ರಕರಣ ಆಗಿದ್ದಂತ ಬಾಲಕಿನ ಸಮಾಜಕ್ಕೆ ತೋರಿಸಬಾರ್ದು, ಬಾಲಕಿ ಮುಖ ತೋರಿಸಬಾರ್ದು. ಬಟ್ ನೀವೇನ್ ಮಾಡಿದೀರಾ? ಪ್ರಕರಣದ ಬಗ್ಗೆ ಮಾಹಿತಿನ ಎಲ್ಲೋಗಿ ತಗೊಂಡಿದ್ದೀರಾ? ಎಲ್ಲಿ ಕರೆಸಿ ತಗೊಂಡಿದ್ದೀರಾ? ಆ ಹೆಣ್ಣು ಮಗುವಿನ ಎಲ್ಲೆಲ್ಲಿ ಪ್ರಚಾರ ಮಾಡಿದ್ರಿ? ಕಾಮನ್ ಸೆನ್ಸ್ ಇದೆಯೇನ್ರಿ ಪೊಲೀಸ್ ಅವ್ರಿಗೆ? ಕಾಮನ್ ಸೆನ್ಸ್ ಇದೆಯಾ? ಗೃಹ ಮಂತ್ರಿಗಳು DK ಶಿವಕುಮಾರ್ ಮಾಗಡಿ ಪೊಲೀಸ್ ಠಾಣೆದಲ್ಲಿ ಇರುವಂತ ಪೊಲೀಸರು ಸಸ್ಪೆಂಡ್ ಆಗ್ಬೇಕು. ಈ ಪ್ರಕರಣನ ಸೂಕ್ತವಾದ ತನಿಖೆ ನಡೆಸಿ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು. ಬದುಕಿದ್ದಾಳೆ, ವಿದ್ಯಾಭ್ಯಾಸ ಮಾಡ್ಬೇಕು, ಕಾಲೇಜ್ಗೆ ಹೋಗ್ಬೇಕು ಅಂದ್ರೆ ಅವಳಿಗೆ ರಕ್ಷಣೆ ಬೇಕು. ಇವತ್ತು ಪೋಕ್ಸೋ ಪ್ರಕರಣ ಆಗಿದೆ, ಬೇಲ್ ಮೇಲೆ ಬಂದ ಮೇಲೆ ನಾಳೆ ಏನೂ ಆಗೋದಲ್ಲ. ಎಡೆಮುರಿ ಕಟ್ಟಬೇಕು ಅಂದ್ರೆ ಸೂಕ್ತವಾದಂತ ಕ್ರಮಗಳನ್ನ ತಗೊಳ್ಬೇಕು. ಹೊಸ ವರ್ಷ ದಿವಸ ಹೆಣ್ಣು ಮಗಳು, ಇಡೀ ಊರು ಯಾವ ತರ ಇದೆ ಅಂದ್ರೆ, ಮಾಗಡಿ ಹತ್ರ ಇರುವಂತ ಗೊಲ್ಲರಟ್ಟಿ, ಯಾವ ರಾಜಕಾರಣಿಗಳಿಗೂ ಅಲ್ಲಿ ಹೋಗೋದಕ್ಕೆ ಮನ್ಸು ಇಲ್ಲ, ಮನ್ಸು ಬರೋದು ಇಲ್ಲ. ಯಾಕಂದ್ರೆ ಅವ್ರ ಮನೇಲಿ ಹೆಣ್ಮಕ್ಳಿಗಿದ್ರೆ ಹೋಗ್ತಾ ಇದ್ರು, ಇಲ್ಲ ರಾಜಕೀಯ ಮಾಡುವಂತ ಉದ್ದೇಶ ಇದ್ದಿದ್ರೆ ಹೋಗ್ತಾ ಇದ್ರು, ಇಲ್ಲ ಸದ್ದು ಹೆಚ್ಚಾಗಿದ್ರೆ ಹೋಗ್ತಾ ಇದ್ರು. ಸದ್ದು ಆಗಿಲ್ವಲ್ಲ, ಅಲ್ಲಲ್ಲೇ ಒಳಗೊಳಗೇನೆ ಮುಚ್ಚಾಕುವಂತ ಕೆಲಸ ಮಾಡ್ತಾ ಇದಾರೆ. ಹೆಣ್ಣು ಮಗಳು ಹೊಸ ವರ್ಷ, ಇಡೀ ಊರಲ್ಲಿ ಒಂದು ಒಗ್ಗಟ್ಟಿದೆ. ಇಡೀ ಊರ್ ಜನ ಎಲ್ಲಾರು ಸೇರಿ ಹೊಸ ವರ್ಷ ಯಾರದೇ ಬರ್ತಡೇ ಆಗ್ಲಿ ಎಲ್ಲಾರು ಸೇರಿ ಮಾಡುವಂತದ್ದು. ಬಟ್ ಈಗ ಯಾರಾದ್ರೂ ಊರೊಳಕ್ ಹೋಗ್ಬೇಕು ಅಂದ್ರೆ ಊರ್ ಜನರು ಯಾರ್ ನೀವು ಅಂತ ಕೇಳ್ತಾರೆ, ಅವರೇ ಎಡೆಮುರಿ ಕಟ್ಬಿಡ್ತಾರೆ ಅಲ್ಲೇ ಯಾರಾದ್ರೂ ಒಬ್ಬ ಒಳಕ್ ಹೋಗ್ಬೇಕು ಅಂತ ಅಂದ್ರೆ. ಸೊ ಆ ದಿವಸ, ಹೊಸ ವರ್ಷದ ದಿವಸ ಎಲ್ಲಾರು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡು ಕೇಕ್ ಕಟ್ ಮಾಡಿ. ರೀ ಇಲ್ಲಿ ಮನೆ ಅಂದ್ರೆ ಆ ಹುಡುಗಿ ಮನೆ, ಇಲ್ಲಿ ಅಂದ್ರೆ ಆ ಹುಡುಗಿ ಅಲ್ಲಿಂದ ಹಿಂಗ್ ಬಂದಿದ್ದಾಳೆ ಮನೆ ಹತ್ರ ಅಷ್ಟೇ. ಜಸ್ಟ್ ನಾಟ್ ಇವನ್ 50 ಮೀಟರು ಇಲ್ಲ, 15 ಇಲ್ಲ, 20 ಮೀಟರು ಇಲ್ಲ, ಜಸ್ಟ್ ಹಿಂಗ್ ಬಂದಿದ್ದಾಳೆ. ಬರೋ ಅಷ್ಟರಲ್ಲಿ ಈ ಕಾರ್ ಈ ಕಡೆಯಿಂದ ಏನ್ ಬಂದಿದೆ, ಸೇಮ್ ಕಾರ್, ಸೇಮ್ ರೆಡ್ ಕಲರ್ ಆಲ್ಟೋ ಕಾರ್ ಅವ್ರ ಅಣ್ಣ ಹತ್ರನೂ ಇದೆ. ಆ ಕಾರ್ನ ನೋಡಿ ಅವ್ರ ಅಣ್ಣನೇ ಅಂತೇನೋ ಅವ್ಳು ನಿಂತಿದ್ದಾಳೆ. ಆಗ ಇಲ್ಲಿ ಏನವನು ವೆಂಕಟೇಶ್ ಎಸ್ಟೇಟ್ ಎಲ್ಲಿದೆ, ಯಾವ ಕಡೆ ಹೋಗೋದು ಅಂತ ಕೇಳಿದ್ದಾರೆ. ನನಗೆ ಗೊತ್ತಿಲ್ಲ ಅಂದೋಗ ಸೀದಾ ಹೆಣ್ಣು ಮಗಳನ್ನ ಎತ್ಕೊಂಡು ಕಾರ್ ಒಳಕ್ ಹಾಕೊಂಡಿದ್ದಾರೆ. ಹೆಣ್ಣು ಮಗಳನ್ನ ಕಾರ್ ಒಳಕ್ಕೆ ಎತ್ತಾಕೊಂಡು ಎಲ್ಲಿ ಕೂರ್ಸ್ಕೊಂಡಿರ್ತಾರೆ ಹೇಳಿ? ಆ ಕಡೆ ಒಬ್ಬ ಡ್ರೈವರ್ ರವಿ, ಅವ್ನು ಯಾವನ ಯೂಟ್ಯೂಬರ್ ಚಪ್ಪರ್ ಸೂಳೆ ಮಗ, ಅವ್ನು ಸಿಕ್ಕಾಕೊಂಬೇಕು ನಮ್ ಕೈಲಿ. ಇಂಥ ಅತ್ಯಾಚಾರಿಗಳನ್ನ ನಾವೇ ಪಬ್ಲಿಕ್ ಅವರೇ ಹೊಡಿಬೇಕು ರೀ. ಪೊಲೀಸ್ ಅವ್ರು ಏನು ಮಾಡಲ್ಲ ರೀ, ಏನು ಮಾಡಲ್ಲ. ನಮಗ್ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ನೀನ್ ಧ್ವನಿ ಎತ್ತತ್ಯಾ, ನೀನ್ ಏನಾದ್ರೂ ಮಾತಾಡ್ತೀಯಾ, ಸತ್ಯದ ಪರ ಧ್ವನಿ ಎತ್ತೀಯಾ, ಹಾಕು ಸುಳ್ಳು ಕೇಸು. ಯಾಕಂದ್ರೆ ಕೇಸ್ FIR ಮಾಡೋದು ಯಾರಪ್ಪಂದು ಏನಿಲ್ವಲ್ಲ. ಒಂದ್ ಪುಕ್ಸೆಟಿ ಬುಕ್ಕು ಪೆನ್ನು ಮಾಡ್ರಿ, ಹಾಕ್ರಿ. ಕಾನೂನನ್ನ ದುರುಪಯೋಗ ಮಾಡೋದು ಯಾರ ಮೇಲೆ? ಬಡವ್ರ ಮೇಲೆ, ಕಾಮನ್ ಸೆನ್ಸ್ ಇಲ್ದಿರ ಇರುವಂತ ಪೀಪಲ್ ಮೇಲೆ. ಬಟ್ ನಮ್ಮಂತ ಕಾಮನ್ ಸೆನ್ಸ್ ಇರುವಂತ ಪೀಪಲ್ಸ್ ಧ್ವನಿ ಎತ್ತಲ್ವಾ? ಪೊಲೀಸ್ ಅವ್ರನ್ನ ಹರಾಜ್ ಹಾಕುವಂತ ಕೆಲಸ ಮಾಡಲ್ವಾ? ಸೊ ಆ ಹೆಣ್ಣು ಮಗಳನ್ನ ಮಧ್ಯಕ್ಕೆ ಎಳ್ಕೊಳ್ಬಿಡ್ತಾರೆ.
ಡ್ರೈವರ್ ಸೀಟ್ ಈ ಕಡೆ ಇವನ್ ಕೂತಿದ್ದಾನೆ, ಯಾರ ವ್ಯಕ್ತಿ ಅನ್ನೋದು ಈಗಲೂ ಪೊಲೀಸ್ ತನಿಖೆಯಲ್ಲಿ ಗೊತ್ತಿಲ್ಲ. A1 ರವಿ ಆಗಿದ್ದಾನೆ, A2 ಅದರ್ಸ್ ಅಂತ ಇದೆ, A3 ವೆಂಕಟೇಶ್. ಈ ಯೂಟ್ಯೂಬರ್ಸ್ ಎಲ್ಲಪ್ಪ? ಪೊಲೀಸ್ ಅವ್ರೆ ಅಲ್ಲಿದ್ರಲ್ಲ, ಅಷ್ಟು ಜನ ಕುಡ್ದು ನೆಶೆಯಲ್ಲಿ ತೇಲಾಡ್ತಾ ಇದ್ರಲ್ಲ, ಮಂಡ್ಯ ರವಿಗೆ ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ವಲ್ಲ, ಎಲ್ಲಾರು ಇದ್ರಲ್ಲ. ಇನ್ಫ್ಲೂಯೆನ್ಸರ್ಸ್ ಇಲ್ಲ ಅಂದ್ರೆ 50ಕ್ಕಿಂತ 70 ಜನ ಇದ್ರಲ್ಲ, ಎಲ್ಲಿ ಅವ್ರೆಲ್ಲಾರು? ಯಾಕೆ ಅವ್ರನ್ನೆಲ್ಲ ತನಿಖೆ ಮಾಡಿಲ್ಲ? ನೋಟಿಸ್ ಕೊಡಿ, ಅವ್ರ ಹೇಳಿಕೆ ತಗೊಳ್ಳಿ, ಆಯ್ತು ನಾನು ಕರ್ದೋಗ್ ಬನ್ನಿ ಕಳ್ಸಿ, ಅಷ್ಟೇ ಮುಗ್ದೋಯ್ತಾ? CCTV ಫುಟೇಜ್ ತಗೊಂಡೋಗಿದ್ದೀರಲ್ವಾ, ಏನ್ ಮಾಡ್ತಾ ಇದೀರಾ? ಅದ್ರಲ್ಲಿ ಇರುವಂತವ್ರನ್ನ ಯಾಕೆ ಬಂಧನ ಮಾಡುವಂತ ಕೆಲಸ ಮಾಡಿಲ್ಲ? ಯಾಕೆ DK ಶಿವಕುಮಾರ್ ಅವ್ರನ್ನ ನೆಟ್ ಬೋಲ್ಟ್ ಟೈಟ್ ಮಾಡುವಂತ ಕೆಲಸ ಪೊಲೀಸ್ ಅವ್ರಿಗೆ ಮಾಡ್ತಾ ಇಲ್ಲ? ದುಡ್ಡು ತಗೊಂಡು ಒಳಗೇನೆ ಮುಚ್ಚಾಕುವಂತ ಕೆಲಸ ಮಾಡ್ತಾರೆ ರೀ ಇವರೆಲ್ಲಾರು. ಮುಚ್ಚಾಕ್ಬಾರ್ದು ಅಂದ್ರೆ ಮಾಡಿದ ಜನ ನಾವು ಇದೇನಾದ್ರು ಸೂಕ್ತವಾದಂತ ತನಿಖೆ ನಡೆದಿಲ್ಲ, ಆ ಯೂಟ್ಯೂಬರ್ಸ್ ನ ಬಂಧಿಸುವಂತ ಕೆಲಸ ಮಾಡಿಲ್ಲ ಅಂದ್ರೆ ಅದೇ SP ಆಫೀಸ್ ಮುಂದೆ ಹೋರಾಟ ಖಂಡಿತವಾಗ್ಲೂ ನಡೆಯುತ್ತೆ. ಆ ಹೆಣ್ಣು ಮಗಳನ್ನ ಮದ್ಯಕ್ಕೆ ಹಾಕೊಳ್ತಾರೆ, ಈ ಕಡೆ ಡ್ರೈವರ್ ಈ ಕಡೆ ಇವನು ಮದ್ಯಕ್ಕೆ ಹಾಕೊಂಡವರು. ಇನ್ನ ಕಾರ್ ಫುಲ್ ಟಿಂಟ್ ಇರುತ್ತೆ, ಬ್ಲಾಕ್ ಟಿಂಟ್ ಹಾಕೋಕಿರ್ತಾರೆ, ಯಾರಿಗೂ ಹೊರಗಡೆ ಕಾಣಲ್ಲ. ಆ ಮಗುನ ಕೆಳಗೆ ಹಾಕಿ, ಸಣ್ಣ ಇದ್ದಾಳೆ ಹೆಣ್ಮಗಳು, ಕೆಳಕ್ ಹಾಕ್ಬಿಟ್ಟು ಒಳಗ್ ತಳ್ಳಿ ಆ ಮಗು ಮೇಲೆ ಕಾಲಿಟ್ಕೊಂಡಿದ್ದಾರೆ. ಬೇವರ್ಸಿಗ್ಲು ಮಗುನ ಒಳಗ್ ತಳ್ಳಿ ಮಗು ಮೇಲೆ ಕಾಲಿಟ್ಕೊಂಡು ಆ ಮಾಗಡಿ ಹತ್ರ ಇರೋ ಸುತ್ತಮುತ್ತದಲ್ಲಿ ಒಂದೇ ಒಂದು ಪಾಯಿಂಟ್, ಯಾರೇ ಬರ್ಲಿ ಹೊರಗಡೆಯಿಂದ ಎಲ್ಲಿಂದ ಆದ್ರೂ ಬರ್ಲಿ, ಆ ಒಂದು ಜಾಗಕ್ಕೆ ಹೋಗಿ ಪಾರ್ಟಿ ಮಾಡುವಂತ ಅಭ್ಯಾಸ ಎಲ್ಲಾರ್ಗೂ ಇರುತ್ತಂತೆ. ಬಟ್ ಯಾವಾಗ ಹೆಣ್ಮಕ್ಳು ಕಾಣೋದಿಲ್ಲ, ಎಲ್ಲಾರು ಹುಡುಕುವಂತ ಕೆಲಸ ಮಾಡ್ತಾರೆ, ಗ್ರಾಮಸ್ಥರೆಲ್ಲರೂ ಸೇರಿ ಹುಡುಕುವಂತ ಕೆಲಸ ಮಾಡ್ತಾರೆ. ಬಟ್ ಆ ತಂದೆ ತಾಯಿಗೆ ಬೇಡ ಸತ್ತೋಗ್ಬಿಡೋಣ, ನಮ್ಮ ಮಗು ಇಲ್ಲ ಅಂದ್ರೆ ಅಷ್ಟೇ ಮುಗ್ದೋಯ್ತು, ಒಬ್ಳೇ ಹೆಣ್ಮಗ್ಳು ಸತ್ತೋಗ್ಬಿಡೋಣ ಅನ್ನೋಷ್ಟು ಅವ್ರ ಮನ್ಸು ನೋವಾಗಿರುತ್ತೆ. ಆ ಸಮಯದಲ್ಲಿ ಅವ್ರು ಕರ್ಕೊಂಡೋಗಿ ಊರೆಲ್ಲ ಸುತ್ತಾಡಿಸಿ ಆ ಪಾಯಿಂಟ್ ಹತ್ರ ಹೋದಾಗ ಆ ಹೆಣ್ಣು ಮಗು ಮೇಲೆ ಕಾಲಿಟ್ಕೊಂಡೆ ಕುಡಿತಾ ಇದಾರಂತೆ. ಕುಡ್ಕೊಂಡು ಕೊನೆಗೆ ಆ ಎಣ್ಣೆ ಅಂಗಡಿ ಹತ್ರ ಹೋಗಿ ತಿರ್ಗಾ ಎಣ್ಣೆ ತಗೊಂಡ್ಬಂದು ಕುಡ್ಕೊಂಡು ಮತ್ತೆ ಕಾರಲ್ಲಿ ಕುತ್ಕೊಂಡೋಗ ಆ ಹುಡುಗಿಗೆ ಆ ಕಾರ್ ಈ ಕಡೆ ಸೈಡ್ ಅಲ್ಲಿ ಬಟನ್ಸ್ ಇರುತ್ತಲ್ಲ, ಅದು ಓಪನ್ ಮಾಡಕ್ ಆ ಹುಡುಗಿಗೆ ಬರ್ತಾ ಇಲ್ಲ. ಬಟ್ ಆದ್ರೂ ನೆಕ್ಸ್ಟ್ ಅವ್ರ ಬಾಟಲ್ ಎಲ್ಲ ತಗೊಂಡು ಒಳಗಡೆ ಬಂದಾದ್ಮೇಲೆ ಆ ಹುಡುಗಿ ಹತ್ರ ಏನೋ ಫೋನ್ ಬಿಟ್ಬಿಟ್ರಂತೆ, ಸೀಟ್ ಮೇಲೆ ಫೋನ್ ಬಿಟ್ಬಿಟ್ಟು ರೀಸಾ ಸುರಿಯಕ್ ಹೋದ್ನಂತೆ. ಫೋನ್ ಬಿಟ್ಟಿದ ತಕ್ಷಣ ರೀಸಾ ಸುರಿಯಕ್ ಹೋದ್ನಲ್ಲ ಅಂತೇಳಿ ಆ ಹೆಣ್ಣು ಮಗಳು ಆ ಫೋನ್ ಸ್ಕ್ರೀನ್ ಲಾಕ್ ಇಲ್ದಿರೋ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಅವ್ರ ಅಣ್ಣಂಗೆ ಕಾಲ್ ಮಾಡಿದಾಳೆ. ಅಣ್ಣ ನಾನು ಇಲ್ಲಿದ್ದೀನಿ ಅಂತ ಹೇಳೋಷ್ಟ್ರಲ್ಲಿ ಆ ಬೋಳಿ ಮಗ ಬಂದ್, ಅವ್ನು ಯಾವನ ಬೇವರ್ಸಿ ಸೂಳೆ ಮಗ ಇದನ್ನೆಲ್ಲ ಬಂದು ಫೋನ್ ಕಿತ್ಕೊಂಡ್ಬಿಟ್ಟ ಆ ಹೆಣ್ಣು ಮಗಳ ಹತ್ರ. ಆ ಹೆಣ್ಣು ಮಗಳ ಕಪ್ಪಾಳಕ್ ರಪ್ಪ 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 ಅಂತ ಹೊಡೆದಾಕ್ಬಿಟ್ನಂತೆ. ಆದ್ರೂ ಕಾಲಲ್ಲೇ ಇತ್ತು, ಕಾಲ್ ಕಟ್ ಆಗಿರ್ಲಿಲ್ಲ. ಅವ್ರ ಅಣ್ಣ ಕೇಳಿಸ್ಕೊಳ್ತಾ ಇದ್ದಾನೆ. ಈ ಹೆಣ್ಣು ಮಗಳು ಹೇಳ್ತಾ ಇದ್ದಾಳೆ, ನಾನು ಇಲ್ಲೇ ಇದ್ದೀನಿ, ನಮ್ಮೂರ್ ಇಲ್ಲೇ, ಬಿಟ್ಬಿಡಿ ಅಂತ. ಸೊ ಅವ್ರ ಅಣ್ಣಂಗೆ ಅದ್ ಯಾವ ದೇವ್ರು ನಿಜವಾಗ್ಲೂ ಜ್ಞಾನ ಕೊಡ್ತಾ ಗೊತ್ತಿಲ್ಲ, ಸ್ಪಾಟ್ ಇಮಿಡಿಯೇಟ್ ಆಗಿ ಇಲ್ಲೇ ಇರ್ಬೇಕು ಅಂತೇಳಿ ಎಲ್ಲೆಲ್ಲಿ ಮಾರ್ಗಿ ಸುತ್ತಮುತ್ತ ಬೆಂಗಳೂರಿಗೆ ಹೋಗೋ ಕಡೆ ಯಾವ ಮಾರ್ಗ ಹೋಗುತ್ತೆ ಎಲ್ಲಾ ಕಡೆನೂ ಜನ ಲಾಕ್ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ಆ ಸಮಯದಲ್ಲಿ ಎಲ್ಲ ಸಿಕ್ಕಾಕೊಳ್ತಾರಲ್ಲ, ಆ ಒಂದು ಸೆಂಟರ್ ಪಾಯಿಂಟ್ ಹತ್ರ ಕುಡಿಯೋದು ಎಲ್ಲ ಅಲ್ಲೇ ಮಾಡೋದಂತೆ. ಸೊ ಆ ಜಾಗದಲ್ಲಿ ಅವ್ರ ಅಣ್ಣ ಹೋಗೋಷ್ಟ್ರಲ್ಲಿ ಒಂದು ಕಾರ್ ಇಂಡಿಕೇಟರ್ ಹಾಕಿ ನಿಂತಿತ್ತಂತೆ. ಬಟ್ ಅವ್ರಿಗೂ ಈ ಕಾರ ಏನು ಅಂತ ಅನುಮಾನವಾಗೇ ಇತ್ತಂತೆ. ಬಟ್ ಆ ಕಾರ್ ಹತ್ರ ಹೋಗೋಷ್ಟ್ರಲ್ಲಿ ನೋಡಿದ್ರೆ ಅಲ್ಲಿ ಹೆಣ್ಮಗ್ಲಿ ಹೊಡೆಯೋಷ್ಟ್ರಲ್ಲಿ ಹೋಗ್ಬಿಟ್ರಂತೆ ಚೇಸ್ ಮಾಡ್ಕೊಂಡು. ಇಡೀ ಊರ್ ಜನ ಚೇಸ್ ಮಾಡ್ಕೊಂಡು ಹೋಗಿ ಎಷ್ಟು ಸುತ್ತಾಡಿದಾರೆ ಅಂದ್ರೆ ಕೊನೆಗೆ ಅವ್ನು ಹಿಡಿಯುವಂತ ಕೆಲಸ. ಪಾಪ ಊರ್ ಜನರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ಅವ್ರು ಒಗ್ಗಟ್ಟಲ್ಲಿ, ಅವ್ರ ಪ್ರೀತಿ ವಿಶ್ವಾಸದಲ್ಲಿ, ಬಡತನ ಆದ್ರೇನು ರೈತರಾದ್ರೇನು ಆ ಹೆಣ್ಣು ಮಗುನ್ ರಕ್ಷಣೆ ಪೊಲೀಸ್ ಅವ್ರು ಮಾಡಿಲ್ಲ ಅಂದ್ರೇನು ಊರಿನ ಜನ ಮಾಡಿದಾರಲ್ಲ, ಒಂದು ಹೆಣ್ಣು ಮಗಳನ್ನ ಉಳಿಸಿದಾರಲ್ಲ, ನಿಜವಾಗ್ಲೂ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರೂ ಸಾಕಾಗಿಲ್ಲ. ಅದ್ರ ಜೊತೆ ಅವ್ರ ಜೊತೆ ಮಾಡಿ ಜನರು ಸಹ ಸೇರ್ಕೊಂಡು ಅವ್ರಿಗೆ ತಳಿಸುವಂತ ಕೆಲಸ ಮಾಡಿದ್ರು. ಆ ಸಮಯದಲ್ಲಿ ಪಬ್ಲಿಕ್ ಅವ್ರು ಯಾರೋ ಪೊಲೀಸ್ ಅವ್ರು ಕಾಲ್ ಮಾಡಿ ಈ ತರ ಹಿಂಗಾಗಿದೆ, ಇಲ್ಲಿ ಜಗಳ ನಡೀತಾ ಇದೆ ಅಂದಾಗ ಇವ್ರು ಮುಗ್ಗ ತಳಿಸುವಂತ ಕೆಲಸ ಮಾಡ್ತಾರೆ. ಆಗ ಯೂಟ್ಯೂಬರ್ ರವಿ ಒಂದ್ ಮಾತು ಹೇಳ್ತಾನೆ. ಯೂಟ್ಯೂಬರ್ ರವಿ ಹೇಳೋದು, ಆ ಪೋಷಕರಿಗೆ ನನ್ನ ಬಿಟ್ಬಿಡಿ, ನಂದೇನು ಅಲ್ಲ, ಇದು ನನ್ ತಪ್ಪಲ್ಲ. ವೆಂಕಟೇಶ್ ಕೈಯಲ್ಲಿ ಸಿಕ್ಕಿದ್ರೆ ನಾನಾದ್ರೂ ನಿಮ್ ಮಗಳನ್ನ ಬಿಡ್ತಾ ಇದೀನಿ, ವೆಂಕಟೇಶ್ ಕೈಯಲ್ಲಿ ಸಿಕ್ಕಿದ್ರೆ ಇಷ್ಟೊತ್ತು ನಿಮ್ ಮಗಳು ಸಿಗ್ತಾ ಇರ್ಲಿಲ್ಲ, 2 ಲಕ್ಷ ಕೊಡ್ತೀನಿ ಬಿಟ್ಬಿಡಿ ನನ್ನ ಅಂತ ಕೇಳ್ಕೊಳ್ತಾನೆ. ಅಂದ್ರೆ ಹಾಗಾದ್ರೆ ವೆಂಕಟೇಶನ್ಗೆ ಹೆಣ್ಮಕ್ಳು ಸಪ್ಲೈ ಮಾಡೋದಕ್ಕೆ ಈ ಫಾಲೋವರ್ಸ್ ಇರುವಂತ ಯೂಟ್ಯೂಬರ್ಸ್ ಇಟ್ಕೊಂಡಿದ್ದಾನ ವೆಂಕಟೇಶು. ಅವನ್ಗೆ ತಲೆ ಹಿಡಿಯುವಂತ ಕೆಲಸ ಈ ಕೆಂಪ, ಮಂಜು, ರವಿ ಎಲ್ಲಾರು ಮಾಡ್ತಾ ಇದಾರ. ಸೊ ಇದನ್ನ ಯಾಕೆ ಪೊಲೀಸ್ ಅವರು ಸೂಕ್ತವಾದಂತ ತನಿಖೆ ಮಾಡಿಲ್ಲ? ಇದ್ರ ಬಗ್ಗೆ ಹೋಗಿ ಹೇಳ್ದೋಗ ಹಿಂಗ್ ಹೇಳ್ತಾ ಇದ್ದಾನೆ ಇವನು ಅಂತ ಅಂದ್ರೆ ಅಲ್ಲೂ ಸಹ ರವಿ ಕೈ ಮುಗಿತಾ ಇದ್ದಾನೆ, ಅದನ್ನ ಹೇಳ್ಬೇಡಿ, ನಾನು ಇದ್ ಮಾಡ್ಬಿಡ್ತಾರೆ, ವೆಂಕಟೇಶ್ ಬಿಡೋದಿಲ್ಲ ನನ್ನ ಅಂತ ಹೇಳಿ. ಹಂಗಾದ್ರೆ ಈ ಯೂಟ್ಯೂಬರ್ಸ್ ಲಕ್ಷ ಫಾಲೋವರ್ಸ್ ಇಟ್ಕೊಂಡಿದಾರಲ್ಲ, ಇಷ್ಟು ಜನ, ಇವರೆಲ್ಲ ಯಾಕೆ ವೆಂಕಟೇಶನ್ ತೋರಿಸ್ತಾರೆ, ಪ್ರಮೋಟ್ ಮಾಡ್ತಾರೆ? ಅಂಡ್ ವೆಂಕಟೇಶು ಮಾಗಡಿಯಿಂದ ಕೆಂಪನ್ಗೆ, ಮಂಡ್ಯಗೆ ಲೇಬರ್ಸ್ ಕೊಟ್ಟಿದ್ದಾನೆ, ಮನೆ ಕಟ್ಸ್ಕೊಡ್ತಾ ಇದ್ದಾನೆ,
ಪಾಸ್ಪೋರ್ಟ್ ಮಾಡ್ಕೊಟ್ಟಿದ್ದಾನೆ, ಈ ಕಡೆ ಕೇರ್ಪೇಟೆ ಮಂಜುಗೆ ಸೈಟ್ ಇಸ್ಕೊಟ್ಟಿದ್ದಾನೆ, ಈ ಕಡೆ ರವಿ ಮಂಜೆಗೆ ಇಸ್ಕೊಟ್ಟಿದ್ದಾನೆ ಅಂದ್ರೆ ಏನ್ ನಡೀತಾ ಇದೆ? ದಂಧೆ ಅನ್ಸಲ್ವಾ? ತಲೆ ಹಿಡಕ್ರು ಅನ್ಸಲ್ವಾ ಇವರೆಲ್ಲಾರು? ಡೆಫಿನೆಟ್ಲಿ ಇವರೆಲ್ಲ ತಲೆ ಹಿಡಕ್ರೆ. ಆದ್ರೆ ಪೊಲೀಸ್ ಅವರು ಸೂಕ್ತವಾದಂತ ತನಿಖೆ ಮಾಡ್ತಾ ಇಲ್ಲ, ಅವ್ರನ್ನ ಬಂಧಿಸುವಂತ ಕೆಲಸ ಮಾಡ್ತಾ ಇಲ್ಲ. ಆದ್ರೂ ಊರ್ ಜನ ಎಲ್ಲಾರು ಹೋಗಿ ಕಂಪ್ಲೇಂಟ್ ದಾಖಲು ಮಾಡಿ ಅಂತ ಹೇಳಿ ಈ ತರ ಹಿಂಗಾಗಿದೆ ಅಂತ ಅಂದ್ರೆ ಪೊಲೀಸ್ ಅವರು ಆನ್ ಸ್ಪಾಟ್ FIR ದಾಖಲು ಮಾಡಕ್ಕೆ ರೆಡಿ ಇರ್ಲಿಲ್ಲ. ಏನ್ ದಾಖಲೆ ಇದೆ? ಏನ್ ದಾಖಲೆ ಇದೆ ನಿಮ್ಮ ಹತ್ರ? ಏನಿದೆ ಅನ್ಬಿಟ್ಟು ದಾಖಲೆ ಮಾಡೋಣ? ಜಸ್ಟ್ ಮಿಸ್ಸಿಂಗ್ ಆಗ್ತಾ ಇದ್ರಲ್ಲ, ಸಿಕ್ಕಾಕೊಂಡ್ರಲ್ಲ. ಎಷ್ಟು ತಾತ್ಸಾರ ಅಂದ್ರೆ ಇವತ್ತಿಗೂ ಯಾಕೆ ಪೊಲೀಸ್ ಠಾಣೆಗೆ ಸರ್ ನನ್ ಗಂಡ ಹೆಂಡತಿ ಸಮಸ್ಯೆ, ಸರ್ ನನ್ಗೆ ಈ ತರ ಕಿಡ್ನಾಪ್ ಮಾಡ್ಬಿಟ್ಟ, ನನ್ಗೆ ಈ ತರ ಅತ್ಯಾಚಾರ ಪ್ರಕರಣ ಆಗಿದೆ, ಯಾವ ಪೊಲೀಸರು ಇಮಿಡಿಯೇಟ್ FIR ಹಾಕಲ್ಲ ರೀ. ನಾವ್ ಅಂತೀರಿ ಪೊಲೀಸರು ಜನ ಸ್ನೇಹಿ ಪೊಲೀಸವ್ರು ಅಂತ. ಇತ್ತೀಚಿನ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವಂತ ಪೊಲೀಸ್ ಅವ್ರಿಗೆ ದುಡ್ಡು ಮಾಡೋದ್ರಲ್ಲಿ ಬಿಸಿ ಇರ್ತಾರೆ ಹೊರತು ಯಾವ ಸ್ಟೇಷನ್ಗೆ ಹೋಗೋದಕ್ಕೆ ಎಷ್ಟು ದುಡ್ಡು ಅರೇಂಜ್ ಮಾಡ್ಕೊಳ್ಬೇಕಂತ ಇರ್ತಾರೆ ಹೊರತು. ಅಂಡ್ ಈ ಬೋಳಿ ಮಗ ವೆಂಕಟೇಶ್ ಏನಿದ್ದಾನೆ ಕಾಮುಕ ಜೈಲಲ್ಲಿ ಇದ್ದಾನಲ್ಲ, ಅವನು ಪೊಲೀಸ್ ಅವ್ರಿಗೆ ರುಚಿ ತೋರಿಸ್ತಾ ಇದ್ನಂತೆ. ಪೊಲೀಸ್ ಅವರು ಸಹ ಎಸ್ಟೇಟ್ ಅಲ್ಲಿ ಹೋಗಿ ಪಾರ್ಟಿ ಮಾಡ್ತಾ ಇದ್ರಂತೆ. ಇನ್ ಪೊಲೀಸ್ ಅವರು ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ತಾರ? ಕೊಡ್ಸಕ್ ಸಾಧ್ಯನಾ? ಡೆಫಿನೆಟ್ಲಿ ಇಲ್ಲ ರೀ. ನಾನು ಎಲ್ಲ ಪ್ರತಿಯೊಂದು ಕೆಲವ್ರು ಹೇಳ್ತಾರಲ್ಲ ನಡೆದಿರೋದು Jan 1. ಇವತ್ತು ಯಾಕೆ ನೀವು ಮಾತಾಡ್ತಾ ಇದೀರಾ ಅಂತ. Jan 1 ನಡೆದಿದ ತಕ್ಷಣ ನಾನು ಮಾತಾಡ್ಬಿಟ್ಟಿದ್ರೆ ಪ್ರಾಪರ್ ಡೀಟೇಲ್ಸ್ ಇಲ್ದಿರಾ ನೀವು ಒಪ್ಕೊಳ್ತಾ ಇದ್ರಾ? ಪ್ರತಿಯೊಂದು ಜಾತಕ ನನ್ನ ಸಮಯ ವ್ಯರ್ಥ ಮಾಡ್ಕೊಂಡು ನನ್ನ ಕೆಲಸ ಕಾರ್ಯ ಬಿಟ್ಕೊಂಡು ನಾನು ಇಷ್ಟು ಹೋಗ್ಬೇಕು ಅಂದ್ರೆ ನಾನು ಒಂದು ಹೆಣ್ಣಾಗಿ ಸಮಾಜ ಯಾವ ತರ ಇದೆ, ಹೆಣ್ಣನ್ ಯಾವ ತರ ನೋಡ್ತಾರೆ, ಸಮಾಜದಲ್ಲಿ ಅತ್ಯಾಚಾರ ಪ್ರಕರಣಗಳಿಗೆ ಪೋಕ್ಸೋ ಪ್ರಕರಣಕ್ಕೆ ನ್ಯಾಯ ಸಿಗ್ತಾ ಇದೆಯಾ ಸಿಗ್ತಾ ಇಲ್ವಾ? ಆ ಟೈಮಲ್ಲಿ FIR ಮಾಡ್ತಾರೆ, ಜೈಲ್ ಕಳಿಸುವಂತ ಕೆಲಸ ಮಾಡ್ತಾರೆ, ಚಾರ್ಜ್ ಶೀಟ್ ಅಲ್ಲಿ ಯಾವ ತರ ಲೋಪದೋಷ ಮಾಡ್ತಾರೆ. ಅಂಡ್ ಯಾವ ಆರೋಪಿ ಇದ್ದಾನೆ ಜೈಲ್ಗೆ ಹೋಗೋವರೆಗೂ ಪೊಲೀಸ್ ಅವರು ಬಿಗಿ ಬಂದೋಬಸ್ತಲ್ಲಿ ಇರ್ತಾರೆ. ಜೈಲಿಂದ ಬೇಲ್ ಮೇಲೆ ಬಂದಿದ ತಕ್ಷಣ ಪೊಲೀಸ್ ಅವರೇ ಅವ್ರ ಹತ್ರ ಸಲಾಮ್ ಮಾಡ್ಕೊಂಡು ಅವ್ರು ಹಾಕುವಂತ ಚಿಲ್ಲರೆ ದುಡ್ಡು ತಗೊಂಡು ಇವತ್ತಿಗೂ ಚಾಲೆಂಜ್ ಮಾಡ್ತೀನಿ ಪೊಲೀಸ್ ಇಲಾಖೆಗೆ. ಎಷ್ಟೋ ಪೊಲೀಸ್ ಇಲಾಖೆ ಅಲ್ಲ, ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿ ಒಬ್ಬ ರೌಡಿ ಶೀಟರ್ಸ್ ಕಾಂಟ್ಯಾಕ್ಟ್, ಪ್ರತಿ ಒಬ್ಬ ಅಲ್ಲಿರುವಂತ ಬಿಸ್ನೆಸ್ ಅವ್ರ ಕಾಂಟ್ಯಾಕ್ಟ್, ಎಲ್ಲರ ಹತ್ರ ದುಡ್ಡು ಮಾಡುವಂತ ಕೆಲಸ, ವ್ಯವಹಾರ ಮಾಡುವಂತ ಕೆಲಸ ಮಾಡ್ತಾರೆ ಹೊರತು ಹೆಣ್ಣು ಮಕ್ಕಳಿಗೆ, ಬಡವರಿಗೆ, ಅದು ಯುವಕರಿರ್ಲಿ ಯುವತಿಯರಿಗಿರ್ಲಿ ರಕ್ಷಣೆ ಕೊಡುವಂತ ಕೆಲಸ ಮಾಡಲ್ಲ. ಆವತ್ತೇನಾದ್ರೂ ಆ ಹೆಣ್ಣು ಮಗುಗೆ ಏನಾದ್ರೂ ಆ ಹೆಣ್ಣು ಮಗು ಇಷ್ಟೊತ್ತಿಗೆ ಇಲ್ಲ ಅಂದಿದ್ರೆ ಏನಾಗ್ತಾ ಇತ್ತು? ಅವ್ರ ತಂದೆ ತಾಯಿ ಹೆಣ್ಮಗು ಎಲ್ಲರೂ ಬೀದಿ ಎಣಗಾಗಿ ಕುತ್ಕೊಳ್ತಾ ಇದ್ರಲ್ಲ, ಆಗ ಶಾಸಕರು DCM ಅವರು ಎಲ್ಲಾರು ಮಾಗಡಿ ಕಡೆ ಹೋಗ್ತಾ ಇದ್ರ. ಹೆಣ್ಮಗ್ಳು ಬದುಕಿದಾಳಲ್ವಾ, ಮಾನಸಿಕವಾಗಿ ಕುಗ್ಗಿದಾಳಲ್ವಾ, ನೋವು ಪಟ್ಟಿದಾಳಲ್ವಾ ರೀ. ನನ್ನ ಕೈಲಿ ಏನ್ ಸಮಾಧಾನ ಮಾಡಕ್ಕಾಗುತ್ತೋ, ನಾನ್ ಏನ್ ಹೇಳಕ್ಕಾಗುತ್ತೋ ಬುದ್ಧಿ, ನಾನ್ ಎಷ್ಟು ಹೇಳ್ಕೊಳಕ್ಕಾಗುತ್ತೋ. ಕೆಲವ್ರು ಅಂತಾರೆ ಇವಳು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಫಾಲೋವರ್ಸ್ಗೆ ಇವಳು ಇಂಥ ವಿಚಾರದಲ್ಲಿ ಫಾಲೋವರ್ಸ್. ನಮ್ ಕಣ್ಣಲ್ಲಿ ನೀರ್ ಬರಲ್ವಾ? ನಮ್ ಮನ್ಸಲ್ಲಿ ನೋವು ಇರೋದಿಲ್ವಾ? ಒಂದ್ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗಿಲ್ವಲ್ಲ, ಒಂದ್ ಹೆಣ್ಣು ಮಗುನ ಸೇಫ್ ಮಾಡಿದಾರಲ್ಲ ಊರ್ ಜನತೆ ಅನ್ನುವಂತ ಹೆಮ್ಮೆ ಒಂದ್ ಕಡೆ ಇದ್ರೆ, ಆ ಹೆಣ್ಣು ಮಗು ಮಾನಸಿಕವಾಗಿ ಕುಗ್ಗಿ ಸಮಾಜ ಏನಾಗುತ್ತೆ, ಮುಂದೆ ಅವಳ ಜೀವನ ಏನಾಗುತ್ತೆ? ಎಷ್ಟೋ ಪೋಕ್ಸೋ ಪ್ರಕರಣಗಳು ನೋಡಿದೀನಿ, ಎಷ್ಟೋ ಅತ್ಯಾಚಾರ ಪ್ರಕರಣಗಳು ನೋಡಿದೀನಿ. ಈ ವಿಚಾರದಲ್ಲಿ ಬದುಕಿರುವಂತ ಹೆಣ್ಮಕ್ಳು ಕೋಮಾ ಸ್ಟೇಜ್ಗೆ ಹೋಗಿ ಮಾನಸಿಕವಾಗಿ ಕುಗ್ಗಿ 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 ಇವತ್ತಿಗೂ ಅವ್ರು ಕೋಮಾ ಸ್ಟೇಜ್ ಅಲ್ಲಿ ಇದ್ದಾರೆ, ಡಿಪ್ರೆಷನ್ ಆಗಿದ್ದಾರೆ, ಮೆಂಟಲಿ ಡಿಸ್ಟರ್ಬ್ ಮಗಳಾಗಿ ಕೂತಿರ್ತಾರೆ. ಈ ತರ ಆಗ್ಬೇಕಾ? ನಮ್ ಸಮಾಜ ಬದಲಾಗಲ್ವಾ? ಪ್ರತಿ ಒಂದು ವಿಚಾರದಲ್ಲೂ ರಾಜಕೀಯ ಮಾಡ್ತಾರೆ, ಏನದಲ್ಲೂ ರಾಜಕೀಯ, ಸಾವಲ್ಲೂ ರಾಜಕೀಯ. ಎಲ್ಲಿ ಯಾವ ತರ ಬೆಳೆ ಬೇಯಿಸ್ಕೊಳ್ಬಹುದು ಆ ತರ ಮಾಡ್ತಾರೆ ಅಂದ್ರೆ ಆ ರೈತರಿಗೆ ಒಂದು ನ್ಯಾಯ ಸಿಗ್ಬಾರ್ದ? ಆ ರೈತರ ಕುಟುಂಬ ಕೂಲಿ ಮಾಡ್ಕೊಂಡ್ ತಿಂತಾರೆ, ಅವ್ರ ಮಕ್ಕಳನ್ನ ಯಾವ ತರ ಸಾಕಿದ್ದಾರೆ ಅಂದ್ರೆ ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಬೇಕು. ಇಬ್ಬರೇ ಮಕ್ಕಳು, ಒಂದು ಗಂಡು ಮಗು ಒಂದು ಹೆಣ್ಣು ಮಗು. ಆ ಹೆಣ್ಣು ಮಗು ಮೇಲೆ ಎಷ್ಟು ಪ್ರಾಣ ಇಟ್ಕೊಂಡಿದಾರ ಅಂದ್ರೆ ಇನ್ನೇನ್ ಬೇಜಾರ್ ಮಾಡ್ಕೊಳ್ತಾಳೋ, ಇನ್ನೇನ್ ನೊಂದ್ಕೊಳ್ತಾಳೋ, ಇನ್ನೇನಾಗುತ್ತೋ, ಎಷ್ಟು ಬೈದಿಂದ ಇದ್ದಾಳಂದ್ರೆ ಆ ಸೀಟ್ ಕೆಳಗೆ ಹಾಕೊಂಡ ಹೆಣ್ಣು ಮಗುನ ಒಳಗ್ ತಳ್ಳಿ ಅವಳ ಮೇಲೆ ಕಾಲಿಟ್ಕೊಂಡು ಮೆರೆದಿದಾರಂದ್ರೆ ಈ ಒಂದು ಘಟನೆ, ಈ ಒಂದು ವಿಚಾರ ನಾನು ಹೇಳ್ತಿರೋದ್ ಕೇಳಿ. ಅವ್ನು ಯಾವನೋ ಶರಣ ಕಬ್ಜಾ, ಕೇರ್ಪೇಟೆ ಮಂಜ, ಈ ಕೆಂಪ ಇದ್ದಾನೆ ರವಿ ಮಂಜ, ಇವ್ರಿಗೆ ಯಾರಿಗೂ ನಿಜವಾಗ್ಲೂ ಮಾನವೀಯತೆ ಇಲ್ವಾ? ಬೋಳಿ ಮಕ್ಕಳಿಗೆ ನಿಮ್ ಮನೇಲಿ ಹೆಂಡತಿ ಮಕ್ಳು ಇಲ್ವೇನೋ? ನಿಮ್ ಮನೇಲಿ ಇಂಥ ಪರಿಸ್ಥಿತಿ ಬಂದೋಗ ಅರ್ಥ ಆಗುತ್ತೆ ಬೇವರ್ಸಿಗ್ಲ. ಎಷ್ಟು ರಾಜಾರೋಷವಾಗಿ ಇಂಥವ್ರಿಗೆ ಯಾರ್ಯಾರು ಪ್ರಮೋಷನ್ ಮಾಡಕ್ ಕೊಡ್ತೀರಾ ಬಿಡ್ತೀರಲ್ವಾ, ನಿಮ್ ಎಲ್ಲಾರನ್ನೂ ಹರಾಜ್ ಹಾಕುವಂತ ಕೆಲಸ ಮಾಡ್ತೀನಿ. ಈ ಮಾತಿ ಹೆಣ್ಣು ಮಗಳ ವಿಚಾರದಲ್ಲಿ ಮಾತ್ರ ಆ ಹೆಣ್ಣು ಮಗಳು ಕಾಲೇಜ್ಗೆ ಹೋಗ್ಬೇಕು, ಓದ್ಬೇಕು, ಆ ಹೆಣ್ಣು ಮಗಳು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬದುಕ್ಬೇಕು ಅಂದ್ರೆ ಅವಳಿಗೆ ನ್ಯಾಯ ಸಿಗ್ಲೇಬೇಕು, ಅವಳಿಗೆ ನ್ಯಾಯ ಸಿಗ್ಲೇಬೇಕು. ಆ ಬಡವರು ಅವ್ರಿಗೆ ಪೊಲೀಸ್ ಅವ್ರು ಹೇಳ್ತಾರೆ ಊರ್ ಜನಕ್ಕೆ ಯಾರ ಹತ್ರ ಮಾತಾಡ್ಬೇಡಿ, ಯಾವ ಮೀಡಿಯಾದವ್ರು ಬಂದ್ರೆ ಮಾತಾಡಕ್ ಹೋಗ್ಬೇಡಿ, ಬೈಟ್ಸ್ ಕೊಡಕ್ ಹೋಗ್ಬೇಡಿ, ನಾವು FIR ದಾಖಲು ಮಾಡಿದೀರಿ, ತನಿಖೆ ಮಾಡ್ತಾ ಇದೀರಿ. ಯಾಕೆ
ಮೊದಲು ಸಸ್ಪೆಂಡ್ ಮಾಡಿ ಮಾಗಡಿ ಪೊಲೀಸ್ ಅವ್ರನ್ನ. ಯಾವನವನ್ ಹೇಳಿದಾನಲ್ಲ ರಾಜಿ ಮಾಡ್ಕೊಂಬಿಡಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ಬಂದೋಬಸ್ತ್ ಇದ್ದಿದ್ ಬರೀ MG ರೋಡ್ಗಲ್ಲ ಮಾಗಡಿ ರೋಡ್ಗೂ ಇರ್ಬೇಕಾಗಿತ್ತು. ಹೆಂಗೆ ಅಷ್ಟೊತ್ತಲ್ಲಿ ಮಿಡ್ ನೈಟ್ ಅಲ್ಲಿ ಪಾರ್ಟಿ ಮಾಡಕ್ ಯಾರು ಪರ್ಮಿಷನ್ ಕೊಟ್ಟಿದ್ದು? ಹತ್ತೂರ್ಗೂ ಕೇಳಿಸೋಷ್ಟು DJ ಮಾಡಕ್ ಯಾರು ಪರ್ಮಿಷನ್ ಕೊಟ್ಟಿದ್ದು? ಆ ರವಿ ಮಂಡ್ಯ ಹತ್ರ ಹೋಗಿ ಕೇಳಿದಾರೆ ಊರ್ ಜನ, ಆ ಎಸ್ಟೇಟ್ ಹತ್ರ ಹೋಗಿ ಕೇಳಿದಾರೆ ನಮ್ಮ ಹುಡುಗಿ ಬಂದಿದ್ದಾಳ, ಏನಾದ್ರೂ ಆಯ್ತಂದ್ರೆ ಫುಲ್ಲು ತಟ್ಲಾಡ್ತಾನಂತೆ, ಗೊತ್ತಿಲ್ಲಪ್ಪ ಅಂತ ಹೇಳಿ. 50ರಿಂದ 70 ಜನ ಇನ್ಫ್ಲೂಯೆನ್ಸರ್ ಒಳಗೆ ಪಾರ್ಟಿ ಮಾಡ್ತಾ ಇದ್ರು. ಕಾರ್ ಅಲ್ಲೇ ಇತ್ತು, ಅವ್ರ ಕಾರಲ್ಲೇ ಇತ್ತು. ಏನ್ ಕೆಂಪನ್ ಟವಲ್, ಆ ಕೆಂಪನ್ ಟವಲ್ ಸಹ ಕಾರಲ್ಲಿ ಇತ್ತಂತೆ. ಹೇಳಿದಾರೆ ಇವರು, ಸರ್ ಟವಲ್ ಇದೆ ಅಂತ ಅಂದ್ರೆ ನಾವು ತನಿಖೆ ಮಾಡ್ತಾ ಇದೀರಿ. ಯಾವಾಗ್ರಿ ತನಿಖೆ ಮಾಡ್ತೀರಾ? ಯಾವಾಗ್ರಿ ಬಂಧನ ಮಾಡ್ತೀರಾ? ನಾವ್ ಯಾವಾಗ ಹೋರಾಟಕ್ಕೆ ಇಳಿತೀರಿ ಮಾಗಡಿ ಜನತೆ ಜೊತೆ? ಅದೇ SP ಕಚೇರಿ ಮುಂದೆ ಆ ಆರೋಪಿಗಳನ್ನ, ಯೂಟ್ಯೂಬರ್ಸ್ ನ ಬಂಧಿಸುವಂತ ಕೆಲಸ ಯಾವಾಗ ಮಾಡೋದಿಲ್ಲ? ಇನ್ 2 ದಿವಸದಲ್ಲಿ ನೋಡ್ತೀರಿ. ಅದಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಹೋರಾಟ, ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗ್ಬೇಕು. ಆ ಹೆಣ್ಣು ಮಗಳು ಬದುಕಿದ್ದಾಳೆ, ಅವಳು ಬದುಕಬೇಕು, ಅವಳು ಜೀವನ ಮಾಡ್ಬೇಕು, ಮುಂದೆ ಅವಳ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಹೋರಾಟ ಮಾಡ್ಲೇಬೇಕು. ಪೊಲೀಸ್ ಅವ್ರೆ, ನಿಮ್ ಮನೇಲಿ ಹೆಣ್ಣು ಮಕ್ಳಿಲ್ವಾ? ಹೆಂಡತಿ ಮಕ್ಳಿಲ್ವಾ? ಮಾನವೀಯತೆ ಅನ್ನೋದು ಸತ್ತೋಗಿದ್ಯಾ? ಇಷ್ಟು ಕ್ರೂರವಾಗಿ ಮೆರೀತಾರ? ಪೊಲೀಸ್ ಠಾಣೆಗೆ ಬಂದ್ರೆ ಏನ್ ಹೇಳಿ ಕಳಿಸ್ತೀರಾ? ರಾಜಿ ಮಾಡ್ಕೊಂಬಿಡಿ, ಹೆಣ್ಣು ಮಗಳ ವಿಚಾರ ಪ್ರಚಾರ ಕೊಡಕ್ ಹೋಗ್ಬೇಡಿ ಅಂತ ಹೇಳ್ತೀರಾ ಅಂದ್ರೆ ಮನುಷ್ಯತ್ವ ಅನ್ನೋದು ಹೇಳ್ರಿ ಹೋಗಿದೆ ನಿಮ್ಗೆ? ಮಾನವೀಯತೆ ಅನ್ನೋದು ಇದ್ಯಾ ನಿಮ್ಗೆ? ಅಕಸ್ಮಾತ್ ಆ ಹೆಣ್ಮಗುಗೆ ನಿಮ್ಗೆ ಏನ್ ಗೊತ್ತಾ, ಎಣಗ್ಲು ಎತ್ತಿ 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 ನಿಮ್ಗೆ ಅಭ್ಯಾಸ ಆಗೋಗಿದೆ. ಅಲ್ಲಿ ಯಾರ್ದೇ ಸತ್ ಬಿಡ್ಲಿ ಅಯ್ಯೋ ಪಾಪ ಅನ್ನೋಷ್ಟು ಹ್ಯುಮ್ಯಾನಿಟಿ, ಆ ಒಂದು ಮಾನವೀಯತೆ ಅನ್ನೋದು ಇಲ್ಲ ನಿಮ್ಗೆ ಪೊಲೀಸ್ ಅವ್ರಿಗೆ. ನಿಜಾನೇ ಅಲ್ವಾ? ನನ್ಗೂ ಎಷ್ಟೋ ಜನ ಪೊಲೀಸ್ ಅವ್ರು ಗೊತ್ತಿದ್ದಾರೆ, ಪ್ರತಿ ಒಬ್ರಿಗೂ ನಾನು ಗೊತ್ತಿದ್ದೀನಿ, ತುಂಬಾ ಚೆನ್ನಾಗಿ ಗೊತ್ತಿದ್ದೀನಿ ನಾನು ಪ್ರತಿ ಒಬ್ರಿಗೂ. ಯಾಕಂದ್ರೆ ನೇರವಾಗಿ ಪ್ರಶ್ನೆ ಮಾಡ್ತೀನಲ್ಲ, ಎಲ್ಲಾರ್ಗೂ ಗೊತ್ತಿದ್ದೀನಿ. ಆದ್ರೆ ಇಂಥ ಒಂದು ವಿಚಾರದಲ್ಲಿ ನಾನು ಧ್ವನಿ ಎತ್ತಿಲ್ಲ ಅಂದ್ರೆ ನಾನು ಬದುಕಿದ್ದು ಸತ್ತಂತೆ. ಬೇರೆ ವಿಚಾರಗಳಿಲ್ಲ ಅಂತಲ್ಲ, ಬೆಳಿಗ್ಗೆ ತಾನೆ ಯಾವ್ದೋ ಒಂದು ಗಂಡ ಹೆಂಡತಿ ವಿಚಾರ 10 ವರ್ಷದಿಂದ ದೂರ ಆದವ್ರದ್ದು ಅವ್ರದ್ದು ಒಂದು ಮಾಡಿದ್ದು ಅದನ್ನ ತಗೊಂಡ್ಬಂದು ಹಾಕೋದು ಸೋಷಿಯಲ್ ಮೀಡಿಯಾ, ಅದೆಲ್ಲ ಪ್ರಚಾರ ಗಿಟ್ಟಿಸ್ಕೊಳ್ಳೋದಲ್ಲ. ಯಾರೋ ಒಬ್ರು ಒಂದಾದ್ರಲ್ಲ ಅನ್ನೋ ಖುಷಿನೂ ನನಗಿದೆ, ಒಂದ್ ಸಂಸಾರ ಉಳಿತಲ್ಲ ಅಂತ. ಅದಕ್ಕಿಂತ ಹೆಚ್ಚಾಗಿ ನನಗೆ ತಲೆಯಲ್ಲಿ ಓಡ್ತಾ ಇರೋದು ಮಾಗಡಿ ಘಟನೆ. ಇತ್ತೀಚೆಗೆ ಮಾಗಡಿದಲ್ಲಿ ಎಷ್ಟು ಪ್ರಕರಣ ದಾಖಲಾಗಿದೆ? ಏನ್ ಬಂದೋಬಸ್ತ್ ಮಾಡಿದಿರಾ? ಪೊಲೀಸ್ ಠಾಣೆ ಪೊಲೀಸ್ ಅವ್ರು ಇದಿರಲ್ಲ, ಬಿಟ್ ಪೊಲೀಸ್ ಅವ್ರು ಇದಿರಲ್ಲ, ಯಾಕೆ ಎಚ್ಚರ ವಹಿಸುವಂತ ಕೆಲಸ ಮಾಡ್ತಾ ಇಲ್ಲ? ಯಾಕೆ ಯೂಟ್ಯೂಬರ್ಸ್ ನ ಬಂಧಿಸ್ಲಿಲ್ಲ? ಯಾಕೆ ಅವ್ರನ್ನ ಸೇವ್ ಮಾಡಿದೀರಾ? ಹಾಗಾದ್ರೆ ವೆಂಕಟೇಶ್ ದುಡ್ಡು ಕೊಟ್ಟಿರೋದು ನಿಜಾನಾ? ವೆಂಕಟೇಶ್ ಹೇಳೋಗಿರೋದು ನಿಜಾನಾ? ನನಗೇನಾದ್ರೂ ಆಗ್ಲಿ ಬಿಡಿ, ನಾನು ಹೊರಗಡೆ ಬರ್ತೀನಿ ಇನ್ನೊಂದು ವಾರದಲ್ಲಿ, ಅವ್ರ ಮೇಲೆ ಏನು ಪ್ರಕರಣ ದಾಖಲು ಮಾಡಬೇಡಿ ಅಂತ ಹೇಳಿರೋದು ನಿಜಾನಾ? ಯಾಕೆ ವೆಂಕಟೇಶ್ ಅವ್ರನ್ನೆಲ್ಲ ಸೇವ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾನೆ? ಯೂಟ್ಯೂಬರ್ಸ್ ಹಿಂದೆ ನಿಂತಿರೋದು ಯಾಕೆ ವೆಂಕಟೇಶ್ ಹಿಂದೆಗಡೆ? ಏನ್ ಅವ್ರದ್ದು ಏನ್ ದಂಧೆ ಕೆಲಸ? ಹುಡುಗಿನ ಮಾರಾಟ ಮಾಡ್ತಾ ಇದ್ರಾ? ಸಪ್ಲೈ ಮಾಡ್ತಾ ಇದ್ರಾ? ರೈತ 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 ನನ್ನ ಹಳ್ಳಿ ಹುಡುಗ ಅಂತ ಹೇಳ್ಕೊಳ್ತಾನಲ್ಲ ಕೆಂಪ ಸಕ್ಕರೆ ನಾಡು ಕೆಂಪ ಏನಂತ ಹೇಳ್ಕೊಳ್ಳೋದು? ನಾನು ಹಳ್ಳಿ ಹುಡುಗ, ಟವಲ್ ಹಾಕೊಂಡು ಶರ್ಟ್ ಹಾಕೊಂಡು ಒಂದು ಪ್ಯಾಂಟ್ ಹಾಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಬ್ರಾಡ್ ಟ್ರಿಪ್ ಹೋಗ್ತೀಯಾ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸುತ್ತೀಯಾ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಮನೆ ಕಟ್ತೀಯಾ. ನಿನ್ ಯೋಗ್ಯತೆಗೆ ಒಳ್ಳೆ ಸ್ಟ್ಯಾಂಡರ್ಡ್ ಬಟ್ಟೆ ಹಾಕಕ್ಕೆ ನಿನ್ ಯೋಗ್ಯತೆ ಇದೆ, ಆದ್ರೆ ಜನರನ್ನ ಸೆಳಿಬೇಕಲ್ವಾ? ಜನರನ್ನ ಎಳ್ಕೊಬೇಕಲ್ವಾ? ಸಕ್ಕರೆ ನಾಡು ಕೆಂಪ ಅಂದ್ರೆ ರೈತ ಅಂತ. ರೈತ ಅಲ್ಲರೋ ನೀನು, ಮನೆ ಹಾಳು ಮಾಡೋ ನೀನು. ಒಂದು ಹೆಣ್ಣು ಮಗಳ ಮೇಲೆ, ನಿನ್ ಮನೇಲಿ ಮಕ್ಳಿದಾರಲ್ವಾ? ಒಂದು ಹೆಣ್ಣು ಮಗಳ ಮೇಲೆ ಈ ತರ ಒಂದು ಘಟನೆ ಆಗಿದೆ ಅಂದ್ರೆ ಆ KR ಪೇಟೆ ಮಂಜುನ್ ಮನೇಲೂ ಮಕ್ಳಿದಾರೆ, ರವಿ ಮನೇಲೂ ಮಕ್ಳಿದಾರೆ, ಇವನ್ ಕೆಂಪನ್ ಮನೇಲೂ ಮಕ್ಳಿದಾರೆ. ಈ ಕಬ್ಜಾ ಅದೇನೇನೋ ಹೇಳಿಕೆ ಕೊಡ್ತಾನೆ ಅವ್ರ ಮನೇಲೂ ಸಹ ಹೆಣ್ಣು ಮಕ್ಳಿದಾರೆ. ಒಂದು ದಿವಸ ನಿಮ್ ಮನೆಗೆ ಪರಿಸ್ಥಿತಿ ಬಂದೇ ಬರುತ್ತೆ, ಬರ್ಲೇಬೇಕು. ಕರ್ಮ ಅನ್ನೋದು ರಿಟರ್ನ್ ಆಗ್ಲೇಬೇಕು, ನೀವೆಲ್ಲ ಅನುಭವಿಸ್ಲೇಬೇಕು. ಲೋಫರ್ಗಳ ಅನುಭವಿಸ್ಲೇಬೇಕು. ಪ್ರಮೋಷನ್ ಕೊಟ್ಕೊಂಡು ಒಂದು ಹೆಣ್ಣು ಮಗಳ ವಿಚಾರದಲ್ಲಿ ಒಂದು ಧ್ವನಿ ಎತ್ತಿ ಮಾತಾಡಿಲ್ಲ ಅಂದ್ರೆ KR ಪೇಟೆ ಮಂಜ ಕೇಳಿಸ್ಕೊಳ್ರಿ. ನೀವೆಲ್ಲರೂ ನನ್ನ ವಿಡಿಯೋ ನೋಡ್ತೀರಾ ಅಂತ ತುಂಬಾ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮನೆಗೆ ನೀವಿರೋ ಸ್ಥಳಕ್ಕೆ ಬಂದು ಯಾಕ್ರೋ ಮಾತಾಡಿಲ್ಲ ಈ ವಿಚಾರದಲ್ಲಿ ಅನ್ನೋಂತ ಪ್ರಶ್ನೆ ಮಾಡುವಂತ ತಾಕತ್ತು ಧೈರ್ಯ ನನಗಿದೆ. ಅದು ಮಾಡ್ದಿರ ಇರ್ತೀನಾ? ಸಕ್ಕರೆ ನಾಡು ಕೆಂಪ, KR ಪೇಟೆ ಮಂಜ, ರವಿ ಮಂಡ್ಯ ಮಾಡ್ದಿರ ಇರ್ತೀನಾ? ಅವನೇನೋ ರವಿ ಮಂಡ್ಯ KSRTC ದಲ್ಲಿ ಬಸ್ ಡ್ರೈವರ್ ಅಂತೆ. ಅದೇಕ್ ಕೆಲಸ ಮಾಡ್ತೀರಾ? ಈ ವಿಚಾರದ ಬಗ್ಗೆ ನೀವು ಮಾತಾಡಬೇಕು. ನಿಮ್ಮನ್ನ ಪೊಲೀಸರು ಬಂಧಿಸಲೇಬೇಕು. ನಿಮ್ಮ ಪ್ರಕರಣ ಯಾಕೆ ಇದ್ರಲ್ಲಿಲ್ಲ? ಯಾಕೆ ಹೇಳಿಕೆ ಕೊಟ್ಟು ಬರ್ತಾ ಇದೀರಾ? ಏನಲ್ಲಿ ಸೆಟ್ಟಿಂಗ್ ನಡೆದಿದೆ ಅನ್ನೋಂಥದ್ದು ಗೃಹ ಮಂತ್ರಿಗಳು DK ಶಿವಕುಮಾರ್ ಅವರೇ ಜಿಲ್ಲೆನ ಸೇವ್ ಮಾಡ್ಕೊಳ್ಳುವಂತ ಕೆಲಸ ಮಾಡಿ. JDSಗೆ ಇನ್ನೊಬ್ಬರಿಗೆ ಆಹಾರ ಆಗೋದಲ್ಲ. ಒಂದು ಹೆಣ್ಣು ಮಗಳ ವಿಚಾರ ಅಂತ ಬಂತಂದ್ರೆ ಎಲ್ಲಾ ಪಕ್ಷದ ರಾಜಕಾರಣಿಗಳು ಒಗ್ಗಟ್ಟಾಗಿ ನಿಂತು ನಮ್ಮ ಜಿಲ್ಲೆಯ ಹೆಣ್ಣು ಮಗಳು,
ನಮ್ಮ ಜಿಲ್ಲೆಯ ಬಡ ಹೆಣ್ಣು ಮಗಳು ಇವತ್ತು ಆ ಹೆಣ್ಣು ಮಗಳಿಗಾಗಿ ನಾಳೆ ಇನ್ನೊಂದು ಪ್ರಕರಣ ಆದಾಗ ಇಡೀ ರಾಜ್ಯಾದ್ಯಂತ ರಾಮನಗರ ಜಿಲ್ಲೆ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆವಾಗ ಅವಮಾನ ಮಾಡ್ಕೊಳ್ತೀರಾ? ಈಗ ಸೂಕ್ತವಾದ ತನಿಖೆ ಆಗ್ಬೇಕು. ಈಗ ಪ್ರಕರಣ ಏನ್ ದಾಖಲು ಮಾಡಿದ್ದಾರೆ ಅದನ್ನ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿ ಪ್ರತಿಯೊಬ್ಬರನ್ನು ಆ ಎಸ್ಟೇಟ್ ಅಲ್ಲಿ ಆ ಮಗು ಕಡ್ನಾಪ್ ಆಗಿದ್ದಂತ ಸಮಯದಲ್ಲಿ, ಆ ಮಗು ಮೇಲೆ ಈ ತರ ದೌರ್ಜನ್ಯ ಆಗಂತ ಸಮಯದಲ್ಲಿ ಯಾರ್ಯಾರಿದ್ರು ಎಲ್ಲಾರನ್ನು ಬಂಧಿಸುವಂತ ಕೆಲಸ ಮಾಡ್ಬೇಕು. ಅವ್ರದ್ದು ಪಾತ್ರ ಇಲ್ಲ, ಸಾಕ್ಷಿ ಇಲ್ಲ, ಪಾತ್ರ ಇಲ್ಲ, ತಟ್ಟೆ ಇಲ್ಲ ಅಲ್ಲ, ಚೆನ್ನಾಗಿ ಮಟನ್ ಬೇಯಿಸಿರುವಂತ ವಿಡಿಯೋಸ್ ಇದಾವೆ, ತಿಂದಿರೋದು ವಿಡಿಯೋಸ್ ಇದ, CCTV ಫೂಟೇಜ್ ಅಲ್ಲೂ ಎಲ್ಲ ದಾಖಲಾದೆ. ಪೊಲೀಸ್ ಅವರೇ ತನಿಖೆ ಪ್ರಾಪರ್ ಆಗಿ ನಡೆಸಿ. ಇಲ್ಲ ತನಿಖೆ ಮಾಡಕ್ ನಮಗ್ ಬಿಡಿ, ನಾವು ಮಾಡಿ ತೋರಿಸ್ತೀರಿ ಏನಂತ ಹೇಳಿ. ನೀವು ಮಾಡಕ್ ಬಿಡಲ್ಲ, ಬಟ್ ನೀವು ಮಾಡೋವರೆಗೂ ನಾವು ಬಿಡೋದಿಲ್ಲ. ಖಂಡಿತವಾಗ್ಲೂ ಇದಕ್ಕೇನಾದ್ರು ಪ್ರಕರಣಕ್ಕೊಂದು ಟ್ವಿಸ್ಟ್ ಆಗಿ ಸೂಕ್ತವಾದಂತ ಕ್ರಮ ತಗೊಂಡು DK ಶಿವಕುಮಾರ್ ಮಾಗಡಿ ಪೊಲೀಸ್ ಅವರ ನಟ್ಟು ಬೋಲ್ಟ್ ಟೈಟ್ ಮಾಡುವಂತ ಕೆಲಸ ಮಾಡಿಲ್ಲ ಅಂದ್ರೆ ಮಾಗಡಿ SP ಆಫೀಸ್ ಮುಂದೆ ಪ್ರತಿಭಟನೆ ಖಂಡಿತವಾಗ್ಲೂ ನಡೆಯುತ್ತೆ. ಸೌಜನ್ಯಗೆ ಅನ್ಯಾಯ ಆಯ್ತು, ಸೌಜನ್ಯ ಸಾಕ್ಷಿ ನಾಶ ಮಾಡಿದ್ರು. ಬಟ್ ಇವಾಗ ನಡೆದಿರುವಂತ ಪ್ರಕರಣ ಖುಷಿದು ಹೋಯ್ತು. ಈ ಪ್ರಕರಣದಲ್ಲಿ ಹೆಣ್ಣು ಮಗಳು ಜೀವಂತವಾಗಿದ್ದಾಳೆ, ಮಾತಾಡ್ತಾಳೆ, ಹೇಳ್ತಾಳೆ, ಪ್ರತಿಯೊಂದು ಗೊತ್ತಿದೆ. ಮಾನಸಿಕವಾಗಿ ಕುಗ್ಗಿದ್ದಾಳೆ, ನೋವು ಅನುಭವಿಸ್ತಾ ಇದ್ದಾಳೆ. ಅವಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಿಮ್ಮ ಜವಾಬ್ದಾರಿ. ಇದ್ರಲ್ಲಿ ರಾಜಕೀಯ ತರಕ್ ಹೋಗ್ಬೇಡಿ, ಜಾತಿ ತರಕ್ ಹೋಗ್ಬೇಡಿ, ಧರ್ಮ ತರಕ್ ಹೋಗ್ಬೇಡಿ. ಜಾತಿ ರಾಜಕೀಯ ಮಾಡುವಂತ ಅಯೋಗ್ಯರೇ, ನಿಮ್ ಜನ್ಮದ್ ಬೆಂಕಿ ಹಾಕ. ಮಾನವೀಯತೆ ಇಟ್ಕೊಂಡು ಸಾಯ್ರಿ, ಮಾನವೀಯತೆ ಇರಲಿ. ಒಬ್ಬ ರಾಜಕಾರಣಿ ಮನೇಲಿ ಏನಾದ್ರೂ ಕೇಸ್ ಆಯ್ತಂದ್ರೆ ರಿಸರ್ವ್ ಪೊಲೀಸ್ ನಿಂತಿರುತ್ತೆ. ಏನ್ ಎಲ್ಲ SP DCP IG ಎಲ್ಲ ಹೋಗಿ ಸಲಾಮ್ ಹೊಡಿತೀರಾ ಆ ವೈಟ್ ಅಂಡ್ ವೈಟ್ ಕಾಕಿ ಪ್ರತಿಯೊಬ್ರು ಇರೋದು. ನಮ್ಮಂತ ಜನರು ನಿಮ್ಗೆ ಆಗ್ತಾ ಇರುವಂತ ಮತ, ನಾವು ಕಟ್ತಾ ಇರುವಂತ ತೆರಿಗೆ ಹಣದಲ್ಲಿ ನಿಮ್ಮ ಬದುಕು ನಡೀತಾ ಇದೆ. ಆ ಬದುಕು ನಡೀತಾ ಇದೆ, ನೀವು ಬದುಕ್ತಾ ಇದೀರಾ ಅಂದ್ರೆ ನಿಮ್ಮನ್ನ ಬದುಕಕ್ಕೆ ಬಿಟ್ಟಿರುವಂತ ಜನರ ಬದುಕನ್ನ ಉಳಿಸುವಂತ ಕೆಲಸ ರಾಜಕಾರಣಿಗಳು ಹಾಗೂ ಪೊಲೀಸ್ ಇಲಾಖೆ ಮಾಡ್ಲಿ. ಏನ್ ಹೆಣ್ಣು ಮಗಳಿದ್ದಾಳೆ ಅವಳಿಗೆ ನ್ಯಾಯ ಸಿಗ್ಲೇಬೇಕು. ಮಾಗಡಿ ಪ್ರಕರಣ ಬೆಳಕಕ್ಕೆ ಬರ್ದಿದ್ದಂತೆ ಯಾವುದೇ ಲೋಕಲ್ ನ್ಯೂಸ್ ಪೇಪರ್ ಅಲ್ಲಿ ಬರಬಾರ್ದು, ಯಾವುದೇ ಯೂಟ್ಯೂಬ್ ಅಲ್ಲಿ ಬರಬಾರ್ದು, ಯಾವುದೇ ಚಾನಲ್ ಅಲ್ಲಿ ಬರಬಾರ್ದು ಅಂತ ವಿತ್ ಇನ್ ಅವರ್ಸ್ ಅಲ್ಲಿ ಸ್ಟಾಪ್ ಮಾಡ್ಬಿಟ್ರು. ಕಾರಣ ಏನು? ಕಮೆಂಟ್ ಹಾಕಿ ನೀವೇ.